ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನೆಲ್ಲರನ್ನು ದೇವರು ಒಂದುಗೂಡಿಸಿದ್ದಾನೆ. ಆತನೊಂದೇ ಹೃದಯದ ಆಶೆ, ಆತನ ಯಾವಾಗಲೂ ಆರಾಧನೆ ಮಾಡಬೇಕೆಂಬುದು ನಾವು ನೋಡ್ತೇವೆ. ಆತನ ಅಗಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಆತನು ಬಲಿದಾನವಾಗಿ ಆತನು ತ್ಯಾಗ ಮಾಡಿದ್ದಾನೆ. ನಾನು ನೋಡ್ತೇನೆ, ಒಬ್ಬನೇ ಮಗನನ್ನು ಈ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ, ಅಖಂಡಕ್ಕೆ ಆತನು ತನ್ನ ತಂದೆ ತನ್ನ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರ ಆ ಪಾಪಕ್ಕೋಸ್ಕರ, ಎಲ್ಲರ ಅವಿದ್ಯತೆಗೋಸ್ಕರ ತನ್ನ ದೇವರ ಮಗನನ್ನು ಈ ಲೋಕಕ್ಕೋಸ್ಕರ ಕುರಿಮರಿ ಪಾದದಲ್ಲಿ ಯಜ್ಞವಾಗಿ ಸಮರ್ಪಣೆ ಮಾಡಿದ್ದು, ಅದು ನಿಜವಾಗಿ ಆತನ ರಕ್ತದ ಮುಖಾಂತರ ಇವತ್ತು ನಮ್ಮನ್ನು ಶುದ್ಧೀಕರಿಸಲ್ಪಟ್ಟಿದೆ. ನಾವು ಆತನ ಸೊತ್ತುಗಳು, ಆತನ ಮಹಿಮೆಗೋಸ್ಕರ, ಆತನ ರಾಜ್ಯದ ವಿಸ್ತರಣೆಗೋಸ್ಕರ ದೇವರು ನಮ್ಮನ್ನು ಕರೆದಿರುವುದಾದರೆ ಈ ಸಮಯದಲ್ಲಿ ದೇವರು ಒಂದೇ ಇರದ ಆಶೆ, ಆತನ ನಾವು ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ನಾವು ಕೀರ್ತನೆ ಭಾಗದ ಪ್ರತಿಯೊಂದು ಕೀರ್ತನೆ ನೋಡ್ತೇವೆ. ದಾವೀದನು ಯಾವಾಗಲೂ ಆರಾಧಿಸುವುದರಲ್ಲಿ ಮೊದಲನೇ ಸ್ಥಾನ. ಆತನ ಮೊದಲು ಆ ದೇವರನ್ನು ತನ್ನ ಎದುರಿನಲ್ಲಿ ಇಟ್ಟುಕೊಂಡದ್ದು ನೋಡ್ತೇವೆ. ಆಗಿರೋದೇ ಸಮಯದಲ್ಲಿ ನಾವು ಆತನ ಆರಾಧನೆಗೆ ಮುಂಚೆ ದೇವರ ವಾಕ್ಯದಲ್ಲಿ ಕೀರ್ತನೆ 51ನೇ ಕೀರ್ತನೆಯಲ್ಲಿ 10ನೇ ವಾಕ್ಯದ 11 ಮತ್ತು 13ನೇ ವಾಕ್ಯದ ಪ್ರಕಾರ ನಾವು ಓದುವುದಾದರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ನಿನ್ನ ಸಾನ್ನಿಧ್ಯ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆದರಣಾಗಿರು. ಆಗ ನಿನ್ನ ಮಾರ್ಗಗಳನ್ನು ದ್ರೋಹಿಗಳಿಗೆ ಬೋಧಿಸುವನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ ನನ್ನ ರಕ್ಷಣಕರ್ತನೇ, ಪ್ರಾಣ ಹತ್ಯದ ಅಪರಾಧವನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹಧ್ವನಿ ನಿನ್ನ ಸತ್ಯತೆಯನ್ನು ಕೊಂಡಾಡುವುದು. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಿನಗೆ ಯಜ್ಞದಲ್ಲಿ ಅಪೇಕ್ಷೆಯಿಲ್ಲ, ಇದ್ದರೆ ಸಮರ್ಪಿಸುವೆನು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ನಮಗೆ, ದೇವರ ವಾಕ್ಯ ಹೇಳ್ತದೆ, ಆ ದಾವೀದನು ಒಂದು ಸಲ ಆ ತಪ್ಪು ಮಾಡಿದ, ಪಾಪ ಮಾಡಿದ, ಆ ದೇವರ ಅಭಿಷೇಕವನ್ನು ಕಳೆದುಕೊಂಡ, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ. ಆಗ ದೇವರ ಹತ್ರ ಕೂಗುತ್ತಾನೆ, ದೇವರ ಹತ್ರ ಮೊರೆ ಇಡ್ತಾನೆ, ದೇವರೇ ನನಗೆ ಶುದ್ಧ ಹೃದಯ ನಿರ್ಮಿಸು, ನನಗೆ ಶುದ್ಧ ಮನಸ್ಸು ಕೊಡು. ಹೌದು, ನನಗೆ ಸ್ಥಿರ ಚಿತ್ತ, ನನ್ನ ಮನಸ್ಸು, ನನ್ನ ಆಲೋಚನೆ ಗೊಂದಲದಲ್ಲಿ ಉಂಟು, ನನ್ನ ಆ ಇಡೀ ಮೈಂಡ್ಗಳು ಆಚೆಚೆ ಹೋಗ್ತುಂಟು. ನನಗೆ ಏಕಾಗ್ರತೆ ಕೊಡು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನಗೆ ನೂತನ ಪಡಿಸು. ಹೌದು, ಆತನು ಕೂಗುತ್ತಾನೆ. ಯಾವಾಗ ಒಂದು ಪಾಪವಾಗುತ್ತದೋ, ಯಾವಾಗ ಈ ಶರೀರದ ಸ್ವಭಾವದಲ್ಲಿ ನಾವು ಪಾಪಿಗಳಾಗಿ ಜೀವನ ಮಾಡ್ತೇವೋ, ಆಗ ದೇವರು ನಮ್ಮೊಟ್ಟಿಗೆ ಬರುವುದಿಲ್ಲ. ಯಾಕಂದ್ರೆ ದೇವರು ಪರಿಶುದ್ಧನ ದೇವರಾಗಿದ್ದಾನೆ. ಅದಕ್ಕೆ ದಾವೀದನಿಗೆ ಆತನಿಗೆ ತಿಳ್ಕೊಂಡನು. ಆದರೆ ತನ್ನ ಶರೀರದ ಸ್ವಭಾವದಲ್ಲಿ ಪಾಪದಲ್ಲಿ ಬಿದ್ದಾಗ ದೇವರ ಹತ್ರ ಪುನಃ ಆತನು ಮೊರೆ ಇಡುತ್ತಾನೆ, ದೇವರೇ ನನಗೆ ನೀನು ಬೇಕು, ದೇವರು ನನಗೆ ನೀನು ಬೇಕು, ನೀನಿಲ್ಲದೆ ನಾನು ಬದುಕುವುದಿಲ್ಲ, ನೀನಿಲ್ಲದೆ ನಾನು ಜೀವಿಸುವುದಿಲ್ಲ. ನನಗೆ ನಾನು ನೂತನ ಪಡಿಸು, ನನಗೆ ಹೊಸ ಮನಸ್ಸು ಕೊಡು, ನನಗೆ ಹೊಸ ಹೃದಯ ಕೊಡು, ನನಗೆ ಸ್ಥಿರಚಿತ್ತನ ಅನುಗ್ರಹಿಸು, ನನ್ನನ್ನು ನೀನು ಕಾಪಾಡೆಂಬುದು. ಹೌದು ಪ್ರಿಯರೇ, ಮನುಷ್ಯನು ಅನೇಕ ಬಲಹೀನತೆಗಳು ಬೀಳುತ್ತಾನೆ. ಆದರೆ ದೇವರು ಪ್ರೀತಿ ಸ್ವರೂಪನ ತಂದೆಯಾಗಿದ್ದಾನೆ. ನಾವು ದೇವರ ಹತ್ತಿರಕ್ಕೆ ಯಾವಾಗ ಬರ್ತೇವೋ, ದೇವರ ಹತ್ರ ಯಾವಾಗ ಪಶ್ಚಾತ್ತಾಪ ಪಡ್ತೇವೋ, ದೇವರ ಹತ್ರ ಯಾವಾಗ ತಗ್ಗಿಸಿಕೊಳ್ತೇವೋ, ಆಗ ದೇವರು ನಮ್ಮನ್ನು ಉನ್ನತಕ್ಕೆ ತರ್ತಾನೆ. ಪ್ರಿಯರೇ, ನೀವು ಈ ಯೂಟ್ಯೂಬ್ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಯಾರದನ್ನು ನೋಡುತ್ತಿರಬಹುದು, ಅನೇಕ ಸಮಸ್ಯೆಗಳಲ್ಲಿ ಬಿದ್ದಿರಬಹುದು, ಅನೇಕ ರೀತಿಯ ವೇದನೆಯಲ್ಲಿ, ಹೌದು ನಾನು ಈ ತಪ್ಪು ಮಾಡಿದ್ದೇನೆ, ನನ್ನನ್ನು ಯಾರಾದರೂ ಕ್ಷಮಿಸ್ತಾರಾ, ಅಥವಾ ನಾನು ಈ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ, ನನ್ನನ್ನು ಯಾರಾದರೂ ಸರಿ ಮಾರ್ಗ ತರ್ತಾನೆ ಎಂಬುದು ಯೋಚನೆಗಳು ಬಂದಿರಬಹುದು. ಅದಕ್ಕೋಸ್ಕರ ಉತ್ತರ ಒಂದೇ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹತ್ತಿರ ಬರುವುದಾದರೆ, ಯೇಸುವನ್ನು ಹಿಂಬಾಲಿಸುವುದಾದರೆ, ಯೇಸುವನ್ನು ಪ್ರೀತಿಸುವುದಾದರೆ, ಯೇಸುವನ್ನು ಪರಿಪೂರ್ಣವಾಗಿ ಆರಾಧಿಸುವುದಾದರೆ, ಆತನ ಎಲ್ಲವನ್ನು ಮಾರ್ಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಗದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕರ್ತನೆ ನನ್ನ ಬಾಯಿ ನಿನಗೆ ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಮ್ಮ ಬಾಯಿಯಲ್ಲಿ, ನಮ್ಮ ತುಟಿಗಳಲ್ಲಿ ಯಾವುದೇ ಈ ಲೋಕದ ಸಂಗತಿಯಲ್ಲ, ಈ ಲೋಕದ ಯಾವುದೇ ಸಂಗತಿಗಳನ್ನು ಮಾತನಾಡುವುದಲ್ಲ. ನಾವು ದೇವರನ್ನು ಸ್ತುತಿ, ದೇವರು ಎಷ್ಟೊಂದು ಒಳ್ಳೆಯವನಾಗಿದ್ದಾನೆ, ದೇವರ ಸ್ತುತಿಗೆ ಪಾತ್ರಕ್ಕೆ ಯೋಗ್ಯನೋ ದೇವರಾಗಿದ್ದಾನೆ. ನಾವು ಯಾವಾಗಲೂ ಆತನ ಘನಪಡಿಸುವುದಾದರೆ ಆಗ ದೇವರ ಮಹಿಮೆಯು ನಮ್ಮ ಮುಖಾಂತರ ಇಳಿದು ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಯಜ್ಞದ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವಾಂಗಮಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರಿಗೆ ಪರಿಪೂರ್ಣವಾಗಿ ಯಾರು ಶರಣಾಗ್ತಾರ, ಯಾರು ಕುಗ್ಗಿಸುತ್ತಾರೋ, ಯಾರು ದೀನರಾಗುತ್ತಾರೋ, ಯಾರು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನು ದೇವರು ಉನ್ನತವಾಗಿ ದೇವರ ಮೇಲಕ್ಕೆತ್ತಾನೆ. ಹೌದು ಪ್ರಿಯರೇ, ನಮ್ಮ ದೇವರಿಗೆ ಬೇಕು ವಿಧೇಯತೆ ಹೃದಯ.
ಆ ದೀನತೆ ಹೃದಯ, ಆ ತಗ್ಗಿಸುವಂಥ ಹೃದಯ. ಅದೇ ಕೀರ್ತನೆಗಾರನಾದ ದಾವೀದನು ಬರೆದು ನೋಡ್ತೇವೆ. ಆತನು ತಪ್ಪು ಮಾಡಿದಾಗ ಆತನು ಎಲ್ಲೂ ಓಡಲಿಲ್ಲ, ದೇವರ ಹತ್ತಿರ ಬರ್ತಾನೆ, ದೇವ್ರ ಹತ್ರ ಪ್ರಾರ್ಥಿಸ್ತಾನೆ. ದೇವ, ನನ್ನ ಕಣ್ಣೀರು, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ತಾಯಿಯ ಗರ್ಭದಲ್ಲೇ ಹೌದು ನಾನು ಈ ಥರವಾಗಿ ಬಂದುಕೊಂಡು ನಿನಗೆ ನಾನು ಅವಿಧೇನಾಗಿದೆ ಎಂದು ಕೂಗುವಾಗ ಆ ಕೂಗು ದೇವರಿಗೆ ಮುಟ್ಟಿತು. ದೇವರು ಬದಲಾಯಿಸೋದು ನೋಡ್ತೇವೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತ, ನಮ್ಮ ಜೀವಿತ ಬದಲಾಯಿಸಲು ಒಬ್ಬನೇ ಒಬ್ಬ ಶಕ್ತನ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ ಪ್ರಿಯರೇ. ನಾವು ಒಂದು ಕ್ಷಣ ಯೋಚನೆ ಮಾಡುವ, ಯೇಸುವನ್ನು ಬಿಟ್ಟು ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಉಸಿರಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಸಂಚಾರ ಮಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಒಂದು ರಾತ್ರಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಪ್ರಿಯರೇ, ಆತನಿದ್ರೆ ಮಾತ್ರ ಎಲ್ಲ, ಆತನಿದ್ರೆ ಮಾತ್ರ ಎಲ್ಲ. ಆತನನ್ನು ಆತುಕೊಂಡು ಆತನನ್ನು ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ಪರಿಶುದ್ಧಾತ್ಮನೇ, ನಾವು ವಾಕ್ಯವನ್ನು ಓದಿದ್ದೇವೆ. ನಮ್ಮಲ್ಲಿ ಶುದ್ಧ ಹೃದಯ ನಿರ್ಮಯಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು ದೇವ. ನನ್ನೆಲ್ಲ ಪಾಪಗಳನ್ನು ತೊಳೆದಾಕಿಕೊಂಡು ನಮ್ಮನ್ನು ಶುದ್ಧೀಕರಿಸಿ ಎಂಬುದು ಪವಿತ್ರಾತ್ಮನೇ, ನಿನಗೆ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ. ಯಜ್ಞ ನಾವು ಕುಗ್ಗಿಕೊಂಡು ತಗ್ಗಿಸಿಕೊಂಡು ಯಥಾರ್ಥ ರೀತಿಯಲ್ಲಿ ನಾವು ಮೊರೆ ಇಡುತ್ತೇವೆ. ಪವಿತ್ರಾತ್ಮನೇ, ನಿನ್ನ ಸಾನ್ನಿಧ್ಯ ನಮಗೆ ಬೇಕು ಪವಿತ್ರಾತ್ಮನೇ, ನಿನ್ನ ದರ್ಶನ ನಮಗೆ ಬೇಕು ಸ್ವಾಮಿ, ನಿನ್ನ ಮಹಿಮೆ ನಾವು ತುಂಬಲ್ಪಡಬೇಕು ಪವಿತ್ರಾತ್ಮನೇ. ನೀನು ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ಪ್ರಾರಂಭದ ಕಡತನಕ ಎಲ್ಲವನ್ನೇಶಿ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ಬಲಪಡಿಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ವಾಕ್ಯದಲ್ಲಿ ಉತ್ತೇಜನಗೊಳ್ಳುತ್ತಾ ನಾವು ಆತನನ್ನು ಹಾಡುವನ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಂತ ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮವಾಗಿದೆ. ಎಲ್ಲ ಕುರುಡರಿಗೆ, ಕುಂಟರಿಗೆ, ಎಲ್ಲರಿಗೂ ಬಿಡುಗಡೆ ಕೊಟ್ಟಂತ ಯೇಸುವಿನ ನಾಮವನ್ನು ಈ ಸಮಯದಲ್ಲಿ ನಾವು ಜಯಘೋಷ ಮಾಡ್ತಾ ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಆಮೆನ್. ಜೀಸಸ್. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಪುಣ್ಯಾತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ,
ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮವಲ್ಲ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯೇಸುವಿನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೇ ಪರಾಜ. ಅತಿ ಶ್ರೇಷ್ಠವಳ ನಾಮ, ಅತಿ ಉನ್ನತವಳ ನಾಮವಾಗಿದೆ ಕರ್ತನಪ್ಪ. ಎಲ್ಲ ಕರ್ತನಪ್ಪ ಮೊನಕಾಲುಗಳು ಬಾಗಬೇಕು, ಎಲ್ಲ ನಾಲಿಗೆ ಒಪ್ಪುವಂತ ನಾಮವಾಗಿದೆ ಕರ್ತ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ, ಕುರುಡರಿಗೆ ಕುಂಟ್ರಿಗೆ ಕರ್ತನಪ್ಪ ದೇವ ಸ್ವಸ್ಥ ಮಾಡಿ ಬಿಡುಗಡೆ ಮಾಡುವಂತ ನಾಮವಾಗಿದೆ ಕರ್ತನಪ್ಪ. ಇಡೀ ಭೂಲೋಕವನ್ನು ಸ್ವಾಮಿ ಸೃಷ್ಟಿ ಮಾಡಿಕೊಂಡು ಇಡೀ ಅಖಂಡವನ್ನು ಸ್ವಾಮಿ ದೇವ ನಿನ್ನ ಮಾತಿನ ಅನುಸಾರವಾಗಿ ಉಂಟು ಮಾಡಿದ ಅದು ನಾಮವಾಗಿದೆ ಸ್ವಾಮಿ, ಅದು ಯೇಸುವಿನ ನಾಮವಾಗಿದೆ ಕರ್ತನಪ್ಪ. ರಾಜ ನಿಮಗೆ ಮಹಿಮೆ ಉಂಟಾಗಲಿ ಕರ್ತನಪ್ಪ. ದೇವ ಬಿಡುಗಡೆ ಕೊಡಲು ಶಕ್ತನ ದೇವರು, ದೇವ ಮಹಿಮೆಯಾಗಿ ನಡೆಸಲು ನೀನು ಶಕ್ತನ ದೇವರು. ನೀನದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್ ಅಲು ಥ್ಯಾಂಕ್ ಯು ಗಾಡ್. ಕರ್ತನ ನಿನಗೆ ಮಹಿಮೆ, ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಸ್ವಾಮಿ. ಜೀಸಸ್ ಲಾರ್ಡ್ ಹಲ್ಲೆಲೂಯಾ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಆಮೆನ್. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ
ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಆಮೆನ್. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಸೃಷ್ಟಿಯಾಗಿಸಿದ, ಹೊಸ ಸೃಷ್ಟಿಯಾಗಿಸಿದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಎಂತ ಆನಂದ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಕರ್ತನಪ್ಪ ದೇವ, ನೀನು ಬಿಡುಗಡೆ ಕೊಡುವ ನಾಯಕನಾಗಿದ್ದೆ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ನಾವಾಗಿ ಬಂದದ್ದಲ್ಲ, ನೀನು ನಮ್ಮನ್ನು ಪ್ರೀತಿಸಿಕೊಂಡು ಹೌದು ಕರ್ತನಪ್ಪ, ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ಪ್ರತಿಯೊಂದರಲ್ಲೂ ಸ್ವಾಮಿ ಅದ್ಭುತ ಮಾಡಿದಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೋಸ್ಕರ ನಾವು ಹೇಳುತ್ತೇವೆ ಕರ್ತನಪ್ಪ, ಮಹಿಮೆ ಅರಸನ್ ಎಂಬುದು. ಯಾಕಂದ್ರೆ ಸ್ವಾಮಿ, ನೀನಾಗೆ ಕರ್ತನಪ್ಪ ತಂದೆಯ ಬಲಪಾಶದಲ್ಲಿ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರು ಇರುವುದಾದರೆ ಅದು ಯೇಸು ಕ್ರಿಸ್ತನು ಮಾತ್ರ. ಹೌದು ಸ್ವಾಮಿ, ನೀ ಹೇಳಿದೆ ಕರ್ತನಪ್ಪ, ನಾನು ನಿಮಗೊಂದು ಸಹಾಯಕನ ಕಳಿಸ್ತೇನೆ ಎಂಬುದು. ಆ ಪವಿತ್ರಾತ್ಮ ನಮಗೆ ಸಹಾಯಕನ ಕಳಿಸಿಕೊಂಡು ಇವತ್ತು ನಮ್ಮ ಎಲ್ಲ ಪ್ರತಿಯೊಂದು ಪ್ರಾರ್ಥನೆಗೆ ಸ್ವಾಮಿ, ಪ್ರತಿಯೊಂದು ಕಣ್ಣೀರಿಗೆ ಸ್ವಾಮಿ, ಪ್ರತಿಯೊಂದು ನಮ್ಮ ಮಾಡಿದ ಪ್ರಾರ್ಥನೆಗೆ ವಿಜ್ಞಾಪನೆಗಳಿಗೆ ನೀನು ಆ ತಂದೆ ಹತ್ರ ಸ್ವಾಮಿ ಪ್ರಾರ್ಥಿಸುವಂತ ದೇವರಾಗಿದೆ ಕರ್ತನಪ್ಪ. ದೇವದು ಸ್ವಾಮಿ, ಇವತ್ತು ನಮಗೋಸ್ಕರ ನೀನು ಬಡವನಾಗಿದ್ದಿ ಸ್ವಾಮಿ. ನಾವು ಐಶ್ವರ್ಯಗಳಾಗಬೇಕು, ನಾವು ಸಂಪನ್ನರಾಗಬೇಕು, ನಾವು ಉನ್ನತಿಗೆ ಬರಬೇಕು, ನಾವು ಉದ್ಧಾರವನ್ನು ದೇವ ನೀನು ಬಯಸುವಂತ ದೇವರಾಗಿದ್ದಿ ಕರ್ತನಪ್ಪ. ನಮಗೆ ಪ್ರತಿ ಕ್ಷೇತ್ರದಲ್ಲೂ ಸ್ವಾಮಿ ದೇವ ನೀನು ಮಹಿಮೆ ಅರಸನಾಗಿ, ನೀನು ಮಹಿಮೆ ರಾಜನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸುವಂತ ತಂದೆಯಾಗಿದ್ದಿ ಕರ್ತನಪ್ಪ. ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವೆಲ್ಲ ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ಈ ಸಮಯದಲ್ಲಿ ನಮ್ಮನ್ನು ಪರಿಪೂರ್ಣ ಆತನಿಗೆ ಒಪ್ಪಿಸಿಕೊಡ್ತಾ, ಮಹಿಮೆ ಅರಸನೇ ನಿನ್ನನ್ನು ಆರಾಧಿಸನೆ ಎಂಬುದು ದೇವ ಅಂತರಾಳದಿಂದ ನಾವು ಆತನ ಆರಾಧನೆ ಮಾಡೋಣ ಸ್ವಾಮಿ. Thank you, God, Jesus, Lord, hallelujah. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮವೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ.
ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ. ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ
ನಿನ್ನನ್ನೇ ಆರಾಧಿಸುವೆ. ನಂದಾಳ ಜಯವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ನಂದಾಳ ಬಲವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಹೌದು ಕರ್ತನ ರಾಜ, ಯೇಸುವಿಗೆ ಆರಾಧಿಸುತ್ತೇವೆ ಸ್ವಾಮಿ. ಈ ಮಹಿಮೆ ಅರಸನಾಗಿರುವಂತ ದೇವರಾಗಿದೆ ಕರ್ತನಪ್ಪ. ರಾಜ ವಿಮೋಚಕನು, ಬಿಡುಗಡೆ ಕೊಡುವಂತ ದೇವರು, ಮಹಿಮೆ ಮಹಿಮೆ ಬೇರೆ ಬೇರೆಯನ್ನು ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ಆರಾಧಿಸ್ತೇವೆ ಕರ್ತನಪ್ಪ. ಕೃಪೆಯಲ್ಲಿ ಐಶ್ವರ್ಯವಂತ ದೇವರಾಗಿದೆ ಕರ್ತನಪ್ಪ. ಬಿಡುಗಡೆ ಕೊಡುವ ದೇವರಾಗಿದೆ. ಎಲ್ಲ ಪಾಪಗಳು ಕ್ಷಮಿಸಲ್ಪಡುವಂತ ಶಕ್ತಿಯ ದೇವರಾಗಿದೆ ಕರ್ತನಪ್ಪ. ಯೇಸುವಿನಿಗೆ ಮಹಿಮೆ, ಮಹಿಮೆ ಅರಸನೆ, ಮಹಿಮೆ ಅರಸನಾಗಿ ಸ್ವಾಮಿ. ಭೂಲೋಕದಲ್ಲಿ ಪರಲೋಕದಲ್ಲಿ ಸಿಂಹಾಸನಾಗಿರುವ ದೇವರು ನಿನಗೊತ್ತು ನಾವು ಆರಾಧಿಸ್ತೇವೆ ಕರ್ತನಪ್ಪ. ನೀನು ಯಾರು ಸ್ವಾಮಿ ಸ್ತುತಿ ಮಾಡುತ್ತಾರೆ ಸ್ವಾಮಿ, ಯಾರನ್ನ ಗೌರವಿಸ್ತಾರೆ ಸ್ವಾಮಿ, ಅವರ ಮಧ್ಯದಲ್ಲಿ ಸ್ವಾಮಿ ಅದ್ಭುತವನ್ನು ಮಾಡೋ ದೇವರಾಗಿದೆ. ಇಕ್ಕಟ್ಟಲ್ಲಿ ಶ್ರೇಷ್ಠ ಸಹಾಯಕನಾಗಿದ್ದುಕೊಂಡು ದಿನದಿಂದ ದಿನಕ್ಕೆ ಬಲವನ್ನು ತುಂಬಿಸುವಂತ ದೇವರು, ದಿನದಿಂದ ದಿನಕ್ಕೆ ಸ್ವಾಮಿ ಜಯದಲ್ಲಿ ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ಯೇಸು ನಿನ್ನನ್ನು ಯಾರು ಆಶ್ರಿತರಾಗಿದ್ದಾರೆ ಸ್ವಾಮಿ. ಯಾಕಂದ್ರೆ 91ನೇ ಕೀರ್ತನೆ ಹೇಳ್ತದೆ, ಪರತ್ಪರನ ಮರ ಹೋಗ್ತಿರುವವನು ಸರ್ವಶ್ರೇಷ್ಠ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು ಎಂಬುದು ಸ್ವಾಮಿ. ದೇವ ನಿನ್ನ ಆಶ್ರಯಕ್ಕೆ ಯಾರು ಓಡಿ ಬರ್ತಾರೋ, ನಿನ್ನ ಆಶ್ರಯದ ಕೆಳಗೆ ಯಾರು ಇದ್ದಾರೆ ಕರ್ತನಪ್ಪ, ಅವರನ್ನು ನೀನು ಸಂರಕ್ಷಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ನಡಿ ದಾರಿಯಲ್ಲಿ ಬಿಡುವುದ ದೇವರಲ್ಲ ಸ್ವಾಮಿ. ನೀನು ಪ್ರತಿ ಕ್ಷಣವೇ ಸ್ವಾಮಿ, ಪ್ರತಿ ಹೆಜ್ಜೆ ಜಾಡಲು ನಡೆಸುವಂತ ದೇವರು ಅದು ನೀನಾಗಿದ್ದೀ ಕರ್ತನಪ್ಪ. ಉನ್ನತೋನ್ನತವಾಗಿ ಮಹೋನ್ನತದಲ್ಲಿ ಸ್ವಾಮಿ ನೀನು ಪರಾಕ್ರಮಶಾಲಿಯಾಗಿ ದೇವ ತಂದೆ ಬಲಪಾಶ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡೋ ದೇವರೇ ನಿಮಗೆ ಆರಾಧಿಸ್ತೇವೆ ಕರ್ತನಪ್ಪ. ದೇವ ಆರಾಧನೆಯಲ್ಲಿ ಬಿಡುಗಡೆ, ಆರಾಧನೆಯಲ್ಲಿ ನಿನ್ನ ಮಹಿಮೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬಗಳು ಕರ್ತನ ಕಟ್ಟಲ್ಪಡಲಿ, ಪ್ರತಿಯೊಂದು ಕುಟುಂಬಗಳು ಯಾವುದೇ ಬಂಧನಗಳಿದ್ದಲ್ಲವೇ ಬಿಚ್ಚಲ್ಪಡಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಆಶ್ರಯಿಸಲ್ಪಡಲಿ. ಮುಂದಿನ ದಿನ ಸಮಯದಲ್ಲಿ ಸ್ವಾಮಿ ದೇವ ಸೇವಕರ ಮುಖಾಂತರ ವಾಕ್ಯಗಳು ಬರುವಾಗ ಒಂದೊಂದು ವಾಕ್ಯವು ಒಂದು ಜೀವಿತದ ಕಾರ್ಯಗತವಾಗಲಿ ಸ್ವಾಮಿ. ಪ್ರಾರಂಭದ ಕರ್ತರಿಗೆಲ್ಲವನ್ನೇಶ್ವೇ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ ರಾಜ. ನಡೆಸು ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ಪವಿತ್ರಾತ್ಮನೆ ನಿನ್ನ ಜನ ಸಂಗಡ ಮಾತನಾಡು. ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೈಸುವಿಕೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 11. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೇಲಿಗೆ ಆದವನು ತನ್ನ ಇನ್ನೂ ಮೇಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ,
ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ನಾವು ನೋಡ್ತೀವಿ ಪ್ರಕಟಣೆಂಥ ಕಡೆಯ ಆದ್ಯದಲ್ಲಿ ನಾವು ನೋಡ್ತೇವೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಿ. ಯಾಕೆ ಪ್ರೇರೆ ದೇವರು ಇನ್ನೂ ನೀತಿವಂತರಾಗಬೇಕು, ಇನ್ನೂ ಪರಿಶುದ್ಧರಾಗಬೇಕು ಯಾಕೆ ಹೇಳ್ತಾನೆ ಪ್ರೇರಣೆ? ಯಾಕೆಂದ್ರೆ ನೋಡ್ತೇವೆ ಪ್ರೇರೆ, ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ನೋಡ್ತೇವೆ ಪರಲೋಕ ಹೋಗಬೇಕಾದ್ರೆ ಪರಿಶುದ್ಧ ಇಲ್ಲದೆ ಯಾರು ಪರಲೋಕ ಹೋಗ್ಲಿಕ್ಕೆ ಆಗೋದಿಲ್ಲ, ಪರಿಶುದ್ಧ ಇಲ್ಲದೆ ಯಾರು ದೇವ್ರು ನೋಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ದೇವ್ರ ತರಪರೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಅದು ಇದರ ಬಗ್ಗೆ ಇನ್ನೂ ಆಳಕ್ಕೆ ನೋಡೋಪ್ರೆ ಹೇಗೆ ನಾವು ನೀತಿವಂತ ಅಭಿವೃದ್ಧಿ ಆಗೋದು ಎಂಬುದನ್ನು ಕೆಲವು ಸಂಘ ನೋಡಬೇಕು. ಮೊದಲನೇ ಸಂಘ ನೋಡ್ತೇವೆ, ನಂಬಿಕೆ ಮೂಲಕ ನಾವು ನೀತಿವಂತರಾಗಿದ್ದೇವೆ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡಿ ಅಪೊಸ್ತಲನು ಹೇಳ್ತಾನೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ಕರ್ತನ ಓಡಿಯನ್ನು ಅಂಗೀಕಾರ ಮಾಡುತ್ತಾರೋ, ಆ ನಂಬಿಕೆ ಬಂದರೆ ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ, ಮತ್ತು ನಂಬಿಕೆಯಿಂದ ಯೇಸು ಕ್ರಿಸ್ತನು ತನ್ನ ಕರ್ತನ ಓಡಿ ಅಂಗೀಕಾರ ಮಾಡ್ತಾರೋ ಅವರು ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದಾರೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಹಾಗಾದರೆ ಈ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಪ್ರೇರೆ. ಅದಕ್ಕೆ 2ನೇ ಸಂಘ ನೋಡ್ತೇವೆ, ದಿನಾಲು ಶರೀರದ ಸ್ವಭಾವವನ್ನು ಕ್ರೂಸಲ್ಲಿ ಹಾಕುವವರು ಆಗಬೇಕು. ಗಲಾತ್ಯರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 26ನೇ ವಾಕ್ಯ ತನಕ. ಗಲಾತ್ಯ ಚಾಪ್ಟರ್ 5 verse 16 to 26. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನಿಯಮ ನಿಷ್ಠೆಗಳಿಗೆ ಅಧೀನರಲ್ಲ. ಅಪೊಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತನ ನಂಬಿಕೆಟ್ಟವರು ನೀಲಿ ಮುಳುಗಿಕೊಂಡವರು ನೀತಿವಂತರಾಗಿದ್ದಾರೆ. ಅದಕ್ಕೋಸ್ಕರ ದೇವರು ಅವರಿಗೆ ಪವಿತ್ರಾತ್ಮನನ್ನು ದೇವರು ಕೊಟ್ಟಿದ್ದಾನೆ. ಪ್ರೇರೆ, ಈ ಪವಿತ್ರಾತ್ಮನು ಪ್ರೇರೆ ನಿಮಗೆ ಪ್ರತಿದಿನ ನೀತಿಯ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಸುತ್ತಾನೆ. ಆದರೆ ನಿಮ್ಮ ಶರೀರಾಧೀನ ಸ್ವಭಾವ ಪ್ರೇರೆ ಆ ಪವಿತ್ರಾತ್ಮ ವಿರುದ್ಧ ಹೋರಾಟ ಮಾಡ್ತದೆ. ಹಾಗಾದರೆ ಅಪೊಸ್ತಲನು ಹೇಳ್ತಾನೆ, ಈಗ ನಿಮಗೆ ಆರಿಸುವಿಕೆ ಯೇಸು ಕ್ರಿಸ್ತನ ನಂಬಿಕೆ ಮಾಡಿ ನೀಲಿ ಮುಳುಗಿ ಸತ್ತುಕೊಂಡ ನಂತರ ನೀವು ಪವಿತ್ರಾತ್ಮ ಹೊಂದಿಕೊಂಡಿದ್ದೀರಿ. ಹೊಂದಿಕೊಂಡ ನಂತರ ನೀವು ಒಂದು ಡಿಸಿಷನ್ ಮಾಡಬೇಕು, ಪವಿತ್ರಾತ್ಮ ಅನುಸರಿಸಿ ನಡೀಲಿಕ್ಕೂ ಅಥವಾ ಶರೀರ ಭಾವನ ಅನುಸರಿಸಿ ನಡೀಲಿಕ್ಕೂ. ಎರಡೂ ಹೋರಾಟಗಳು. ನಿಮ್ಮ ಶರೀರವು ಪ್ರೇರೆ ಪವಿತ್ರಾತ್ಮ ಸ್ವರಕ್ಕೆ ವಿಧಲಿಕ್ಕೆ ಅಡ್ಡಿ ಮಾಡ್ತದೆ, ಪವಿತ್ರಾತ್ಮ ನಿಮಗೆ ಶರೀರ ಭಾವ ಪ್ರಕರಣ ನಡಲಿಕ್ಕೆ ನಿಮಗೆ ಅಡ್ಡಿ ಮಾಡ್ತದೆ. ಹಾಗಾದರೆ ನಿಮಗೆ ಪ್ರೇರೆ ಅದಕ್ಕೆ ಅಲ್ಲಿ ಪ್ರಕರಣ ಇದೆ, ನೀತಿವಂತನು ಇನ್ನು ಆ ನೀತಿ ತೃಪ್ತರಾದ ಇನ್ನೂ ನೀತಿವಂತರಾಗಬೇಕು, ಇನ್ನೂ ಪುರುಷರಾಗಬೇಕಾದ್ರೆ ಏನು ಮಾಡಬೇಕಾದ್ರೆ ನೀವು ಪವಿತ್ರಾತ್ಮ ಅನುಸರಣೆ ನಡೀಬೇಕು. ಆಗ ಪವಿತ್ರಾತ್ಮ ನಿಮಗೆ ಪಾಪವನ್ನು ಹಾಗೆ ಮಾಡಿಕೊಂಡು ದೇವರ ವಾಕ್ಯ ವಿಧೇಯರಾಗಲಿಕ್ಕೆ ಆತನನ್ನು ನಡೆಸುತ್ತಾನೆ ಎಂಬುದನ್ನು ಇಲ್ಲಿ ನೋಡ್ತೇವೆ. ಮತ್ತು ನಾವು ನೋಡ್ತೇವೆ 19ನೇ ವಾಕ್ಯ ನೋಡ್ತೇವೆ, ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಅಪೊಸ್ತಲನು ಹೇಳ್ತಾನೆ, ಈಗ ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿ ದಿವಸ ಅಂದುಕೊಂಡು ಪವಿತ್ರಾತ್ಮ ಹೊಂದಿದವರು ನೀವು ಪ್ರೇರೆ ಆ ಪವಿತ್ರಾತ್ಮನ ಸ್ವರಕ್ಕೆ ನೀವು ಅವಿಧರಾಗುವುದಾದರೆ ನೀವು ಶರೀರಾಧೀನ ಸ್ವಭಾವ ಪ್ರಕಾರ ನಡೆಯುತ್ತೀರಿ. ಆ ಶರೀರ ಭಾವ ಪ್ರಕಾರ ನಡೆಯುವಾಗ ಈ ಶರೀರ ಭಾವದ ಗುಣ ತೋರಿ ಬರ್ತದೆ. ಇಂಥ ಗುಣಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಬರುವುದಾದರೆ, ಇಂಥ ಗುಣಗಳು ನಿಮ್ಮಲ್ಲಿ ಇರುವುದಾದರೆ ಅಂಥವರು ಪರಲೋಕ ರಾಜ್ಯಕ್ಕೆ ಹೋಗುವುದೇ ಇಲ್ಲ ಎಂಬುದನ್ನು ಖಂಡಿತ ಎಚ್ಚರಿಸ್ತಾನೆ. ಅದಕ್ಕೆ ಪ್ರಕರಣ ಗ್ರಂಥದಲ್ಲಿ ಹೇಳ್ತದೆ, ನೀವು ಯೇಸು ನಂಬಿಕೆ ಇಡುವ ಮುಖ ನೀತಿವಂತ ಆಗಿದ್ದೀರಿ, ಅದೇ ಪರಲೋಕ ಹೋಗಬೇಕಾದ್ರೆ ನಿಮ್ಮ ನೀತಿವಂತಿಕೆಯಲ್ಲಿ ಇನ್ನೂ ನೀತಿವಂತರಬೇಕು, ಇನ್ನೂ ಪರಿಶುದ್ಧ ಜೀವನ ಮಾಡಬೇಕು. ಯಾಕಂದರೆ ನೀವು ಯೇಸು ನಂಬಿಕೆ ಇಟ್ಟಿದ್ದವರು ಗಲಾತ್ಯ ಸಭೆಯವರು ಪವಿತ್ರಾತ್ಮ ಹೊಂದಿದವರು, ಆದರೆ ಅವರು ಪವಿತ್ರಾತ್ಮನಿಗೆ ಅಭಿಧರಾಗಿಕೊಂಡು ಶರೀರಾಧೀನ ಸ್ವಭಾವ ನಡೆದ ನಿಮಿತ್ತ ಈ ಶರೀರ ಸ್ವಭಾವಗಳು ಅವಳಿಗೆ ಕಂಡು ಬಂದು ಇದಕ್ಕೆ ಅವರು ದಾಸರಾದರು. ಯಾರು ಶರೀರ ಬಗ್ಗೆ ದಾಸರಾಗಿದ್ದರು ಅವ್ರ ಪರಲೋಕ ಹೋಗೋದೇ ಇಲ್ಲ ಎಂದು ಕಡೆಗಂಡು ಎಚ್ಚರಿಸ್ತಾನೆ. ಅದು 22ನೇ ವಾಕ್ಯ ನಾವು ಓದ್ತೇವೆ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಹಾಗಾದ್ರೆ ನೀವು ಪವಿತ್ರಾತ್ಮನನ್ನು
ಅನುಸರಿಸಿ ನಡೆಯುವುದಾದರೆ ಅಥವಾ ಪವಿತ್ರಾತ್ಮನ ಸ್ವರಕ್ಕೆ ನೀವು ವಿಧರಾಗದೆ ನೀವು 100% ನಿಮ್ಮ ಶರೀರದ ಸ್ವಭಾವವನ್ನು ಹಾಗೆ ಮಾಡುತ್ತೀರಿ. ಆಗ ನಿಮ್ಮಲ್ಲಿ ಪವಿತ್ರಾತ್ಮ 9 ಫಲಗಳು ಅಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ, 9 ಗುಣಗಳು ಅಥವಾ 9 ಫಲಗಳು ಕೊಡಬೇಕು. ಇಂಥವುಗಳ ಮೇಲೆ ಯಾವ ಧರ್ಮಶಾಸ್ತ್ರವು ಆಕ್ಷೇಪ ಮಾಡಂತ ನಿಮಗೆ ಯಾರು ನಿಮಗೆ ಅಪರಾಧಿ ಎಂಬ ತೀರ್ಪು ಇಲ್ಲವಿಲ್ಲ. ಅದಕ್ಕೆ ಕ್ರಿಸ್ತ ಯೇಸುವಿನವರಿಗೆ ಅಪರಾಧಿನೋ ಇಲ್ಲ. ಈ ಪವಿತ್ರಾತ್ಮನ ಯಾರು ಅನುಸರಿಸುತ್ತೋ ಅವರಿಗೆ ಅಪರಾಧಿನೋ ಇಲ್ಲವಿಲ್ಲ. ಯಾಕೆಂದರೆ ಅವರು ಪವಿತ್ರಾತ್ಮನಿಗೆ ವಿದ್ಯಾರ್ಥಿ ನಡೆದ ನಿಮಿತ್ತ ಶರೀರದ ಸ್ವಭಾವ ಅವರು ತಿರಸ್ಕಾರ ಮಾಡುತ್ತಾರೆ. ಅದಕ್ಕೋಸ್ಕರ ಅವರಲ್ಲಿ ಪವಿತ್ರಾತ್ಮನ ಗುಣ ಅವರಿಗೆ ಯಾವ ಧರ್ಮಶಾಸ್ತ್ರವು ಅಪರಾಧ ತೀರ್ಪು ಮಾಡೋದ್ರಿಂದ ಅಪೊಸ್ತಲನು ಹೇಳ್ತಾನೆ 24ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಬಲಾಶಿಸಿದ ಶಿಲುಬೆಗೆ ಹಾಕಿದರು. ಹಾಗಾದರೆ ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದರು, ನೀಲಿ ಮುಳಿದಿಟ್ಟುಕೊಂಡಿದ್ದರು, ಯಾರಲ್ಲಿ ಪವಿತ್ರಾತ್ಮನು ಇದ್ದನೋ ಅವರು ದಿನಾಲೂ ತಮ್ಮ ಶರೀರ ಭಾವವನ್ನು ಅದರ ವಿಷಯ ಸಹಿತ ಸಹಿತ ಶಿಲುಬೆಗೆ ಹಾಕುತ್ತಾರೆ. ಶಿಲುಬೆ ಅವರು ಶರೀರಾಧನ ಸ್ವಭಾವವನ್ನು ನಿರಾಕರಿಸುತ್ತಾರೆ ಮತ್ತು ಪವಿತ್ರಾತ್ಮನ ಸ್ವರಕ್ಕೆ ವಿಧರಾಗುತ್ತಾರೆ. ಪ್ರೇರೆ ಅದರ ಮುಖಾಂತರ ಇನ್ನೂ ನೀತಿವಂತಿಗಳು ಅಭಿವೃದ್ಧಿತಾರೆ, ಇನ್ನೂ ಪರಿಶುದ್ಧರಾಗಿ ಅವರು ಕಂಡು ಬರುತ್ತಾರೆ. ಅಂಥವರು 100% ಪರಲೋಕ ಹೋಗುತ್ತಾರೆ. ಅವರಿಗೆ ಪರಲೋಕ ರ್ಯಾಪ್ಚರ್ನ ಪಾಲುಗಾರಾಗ್ತಾರೆ. 25-26 ವಾಕ್ಯ ನೋಡ್ತೇವೆ. ನಾವು ಆತ್ಮದಿಂದ ಜೀವಿಸ್ತೇವೆ. ಹಾಗಾದರೆ ಯಾರಲ್ಲಿ ಪವಿತ್ರಾತ್ಮ 9 ಫಲಗಳು ಉಂಟು ಅವರ ಆತ್ಮದಲ್ಲಿ ಜೀವವಿರುತ್ತದೆ. ಯಾರು ಶರೀರದ ಸ್ವಭಾವ ನಡೆದು ಅವರ ಆತ್ಮದಲ್ಲಿ ಸಾಯುತ್ತಾರೆ. ಅದಕ್ಕೆ ನಿಮ್ಮ ಆತ್ಮ ಸಾಯುತ್ತದೇನೋ ಶರೀರದ ಪ್ರಕಾರ ನಡೆಯುತ್ತಾರೆ, ಪವಿತ್ರ ಪ್ರಕಾರ ನಡೆದರೆ ಅವರ ಆತ್ಮದಲ್ಲಿ ಜೀವ ಇರ್ತದೆ, ಅವರು ಆತ್ಮ ಜೀವಿಸ್ತಾರೆ. ಮತ್ತು ಅವರು ಆತ್ಮನನ್ನು ಯಾರು ಆತ್ಮ ಜೀವ ಅವರು ಆತ್ಮನನ್ನು ಅನುಸರಿಸಿ ನಡೆಯುತ್ತಾರೆ. ಅವರಿಗೆ ದೇವರ ಆತ್ಮನು ಉಪಯೋಗ ಮಾಡ್ತಾರೆ. ಅವ್ರು ದೇವರ ಆತ್ಮ ಸ್ವರಕರು ವಿಧೇಯರಾಗ್ತಾರೆ. ಮತ್ತು 20ಕ್ಕೆ ಅವರು ಆಂಕರಿಗಳು ಆಗುವುದಿಲ್ಲ. ಆಂಕರಿಗಳು ಒಬ್ಬರ ಮೇಲೆ ಕೆಣಕೋರು, ಅವರ ಮೇಲೊಬ್ಬರು ಮಸ್ತರವಲ್ಲದ ಆಗದೆ ಅವರ ಪವಿತ್ರಾತ್ಮನಿಗೆ ವಿದ್ಯಾರ್ಥಿ ನೋಡ್ತಾರೆ. ಅವರ ಪವಿತ್ರ ಫಲಗಳು ತೋರಿದೆ. ಅವರು ದಿನೇ ದಿನೇ ಅವರು ನೀತಿವಂತಿಕೆಯಲ್ಲಿ ಪರಿಸ್ಥಿತಿ ಈ ರೀತಿ ಯಾರೊಬ್ಬ ವಿಶ್ವಾಸಿಯು ತನ್ನ ನೀತಿವಂತಿಕೆಯಲ್ಲಿ ಪರಿಸ್ಥಿತಿ ಪಾಲ್ಗೊಳ್ಳೋದು ಅವನ 100% ಪರಲೋಕ ರಾಜ್ಯವನ್ನು ಹೊಂದುತ್ತಾನೆ. ಆ ರಾಜ್ಯದಲ್ಲಿ ಪಾಲ್ಗೊಳ್ಳೋರಾಗ್ತಾನೆ. ಅದಕ್ಕೆ ಪ್ರಕಾರ ನೀತಿವಂತರು ಯೇಸು ನಂಬಿಕೆ ಇಡೋದ್ರ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ. ಹೌದು, ಆದರೆ ಆ ನೀತಿವಂತಿಕೆಯಲ್ಲಿ ನೀವು ಅಭಿವೃದ್ಧಿ ಆಗಬೇಕು. ದಿನೇ ದಿನೇ ಅದು ಅಭಿವೃದ್ಧಿ ಆಗಬೇಕಾದ್ರೆ ಪವಿತ್ರಾತ್ಮನಕ್ಕೆ ನೀವು ವಿಧೇಯರಾಗಬೇಕು, ಪವಿತ್ರಾತ್ಮನ ಸ್ವರಕ್ಕೆ ನೀವು ವಿಧೇಯರಾಗಬೇಕು. ದೇವರ ವಾಕ್ಯ ಆಗ ಮಾತ್ರ ಪವಿತ್ರಾತ್ಮನ ಮುಖಾಂತರ ನೀವು ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರಿ. ಪವಿತ್ರ ಫಲಗಳನ್ನು ತೋರಿ ಬರ್ತೇವೆ ಎಂಬುದರಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಇಲ್ಲಿ ಹೇಳುವನಾಗಿದ್ದಾನೆ. 3ನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಳ್ಳುವ ಆಗಬೇಕು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5-8 ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳನ್ನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಹೇಳ್ತಾನೆ, ಇವತ್ತು ಯೇಸು ಕ್ರಿಸ್ತನ ನಂಬಿಕಿಟ್ಟವರು ಯೇಸು ಕ್ರಿಸ್ತನ ಮನಸ್ಸು ನಮ್ಮ ಮನಸ್ಸು ಯೇಸು ಕ್ರಿಸ್ತನ ಮನಸ್ಸು ಯೇಸು ಕ್ರಿಸ್ತನು ದೇವರೇ ತಾನೇ ಆಗಿದ್ದನು. ಆದರೆ ಅದು ಭೂಲೋಕದಲ್ಲಿ ಇರುವಾಗ ದೇವರ ಚಿತ್ತಕ್ಕೆ ಅವನು ವಿಧೇಯನಾಗುವುದಕ್ಕೆ ತನ್ನನ್ನೇ ಪರಿಪೂರ್ಣ ಬರಿದು ಮಾಡಿಕೊಂಡು ಆ ದಾಸನ ಅದು ಶಿಲುಬೆ ಮರಣ ಈ ರೀತಿಯ ವಿಧೇಯತೆ ದೇವರು ನಮ್ಮಲ್ಲಿ ಬಯಸೋನಾಗಿದ್ದಾನೆ. ಯಾರು ಯೇಸು ಕ್ರಿಸ್ತನ ನಂಬಿದ್ದೀರಿ, ನೀತಿ ಮುಳುಗಿದಿಷ್ಟ ಅಂತಕೊಂಡಿದ್ದೀರಿ, ಇನ್ನೂ ನೀತಿಯನ್ನು ಅನುಸರಿಸಬೇಕು. ಇನ್ನೂ ಪವಿತ್ರನಾದ ಅರ್ಥವಾಗಿದೆ. ಹೇಗೆ ಯೇಸು ಕ್ರಿಸ್ತನು ದೇವರೊಬ್ಬನೇ ಮಗನಾಗಿದ್ದನು, ಆದರೂ ಆತನು ದೇವರ ಚಿತ್ತಕ್ಕೆ ಪ್ರತಿಯೊಂದು ಹಂತದಲ್ಲಿಯೂ ಇಲ್ಲಿ ಲಾಸ್ಟ್ ಶಿಲುಬೆಯನ್ನು ಒಂದಷ್ಟು ವಿಧೇಯ. ಆ ರೀತಿಯ ವಿಧೇಯತೆ ದೇವರ ಪ್ರತಿಯೊಂದು ಆಜ್ಞೆಗೆ ಎಷ್ಟು ಕಷ್ಟ ಇರಬಹುದು, ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು. ಆವಾಗ ಮಾತ್ರ ದೇವರು ತನ್ನ ಮಗನ ಅತಿ ಉನ್ನತ ಸ್ಥಾನ ತನ್ನ ಆಗಿದ್ದರೆ ಯಾರು ವಿಧೇಯರಾಗ್ತಾರೋ ದೇವರು ಈ ಲೋಕದವರ ಆಶೀರ್ವಾದ ಮಾಡ್ತಾನೆ, ಅಭಿಷೇಕ ಉಪಯೋಗ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವರು ಆ ನಿತ್ಯ ಜೀವವನ್ನು ಅವರು ಹೊಂದಿಕೊಳ್ಳುತ್ತಾರೆ. ಆತನ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಯೇಸು ಕ್ರಿಸ್ತನ ಹಾಗೆ ಪರಿಪೂರ್ಣ ದೇವರ ಚಿತ್ತಕ್ಕೆ ದೇವರ ಆಜ್ಞೆಗೆ ಪರಿಪೂರ್ಣ ವಿಧೇಯರಾಗುವವರು ಆಗಬೇಕು. ಆಗ ಮಾತ್ರ ನಿಮ್ಮ ನೀತಿವಂತಿಕೆಗಳು ಅಭಿವೃದ್ಧಿ ಆಗುತ್ತೀರಿ. 4ನೇ ಸಂಗತಿ ನೋಡ್ತೇವೆ, ದಿನಾಲೂ ನೀತಿವಂತರಾಗಿ ನಡೆಯುವುದಕ್ಕೆ ನಮ್ಮ ಅಂಗಾಂಗಗಳನ್ನು
ಸಮರ್ಪಣೆ ಮಾಡಿಕೊಡುವವರು ಆಗಬೇಕು. ರೋಮಾಪುರದಲ್ಲಿರುವ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ. ಇದು ಮಾತ್ರವಲ್ಲದೆ ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತನಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕತೆಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ಹಾಗಾದರೆ ಪ್ರತಿದಿನ ಪ್ರೇರೆ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಪ್ರತಿ ಗಳಿಗೆ ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿಯ ಕೃತ್ಯ ಮಾಡುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಣೆ ಮಾಡಿಕೊಡುವುದು ಅತಿ ಅಗತ್ಯ ಎಂಬುದೆಲ್ಲ ಪೌಲ ಹೇಳ್ತಾನೆ. ಯಾಕೆಂದರೆ 14ನೇ ವಾಕ್ಯ, ಪಾಪವನ್ನು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನ. ಯಾಕಂದರೆ ಯಾವ ನಿಮ್ಮ ಅಂಗಗಳನ್ನು ನೀತಿಯ ಕೃತ್ಯ ಮಾಡಿ ಒಪ್ಪಿಸಿಕೊಳ್ಳು, ಆಗ ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡುವುದಿಲ್ಲ, ಸೈತಾನಿಗೆ ನಿಮ್ಮ ಮೇಲೆ ಅಧಿಕಾರವಿಲ್ಲ ಪ್ರೇರೆ. 15ನೇ ವಾಕ್ಯ, ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಕೃಪಾಧೀನರಾಗಿದ್ದರಿಂದ ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೇವೆ ಎಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ. ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ವಿಧೇಯತೆಗೆ ದಾಸರಾದರೆ ನೀತಿಯೇ ಫಲ. ಇಲ್ಲಪ್ಪ ಹೇಳ್ತಾನೆ, ನೀವು ಯಾರಿಗೆ ನೀವು ವಿಧೇಯರಾಗ್ತೀರೋ ಅವರ ದಾಸರಾಗದೆ. ಪಾಪಕ್ಕೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀರಿನ ಮುಳಿದಿಷ್ಟು ಅಂತಕೊಂಡಿದ್ದೀರಿ, ಆದರೆ ನೀವು ಪಾಪಕ್ಕೆ ದಾಸರಾಗಿದ್ದರೆ ನೀವು ಮರಣ ಅಂದರೆ ಯಾರು ಪಾಪವನ್ನು ಮಾಡ್ತಾರೋ ಅವರು ಆತ್ಮದಲ್ಲಿ ಸಾಯುತ್ತಾರೆ, ಅವರ ಆತ್ಮದಲ್ಲಿ ಅಭಿಷೇಕವು ಕಳೆದುಕೊಳ್ತಾರೆ, ಆತ್ಮದಲ್ಲಿ ಸಂತೋಷ ಸಮಾಧಾನ ಕಳೆದುಕೊಳ್ತಾರೆ, ಅವರ ಆತ್ಮದಲ್ಲಿ ಚಿಂತೆ ನಿರಾಶೆ ಜಿಗುಷೆ ಅವರು ಪಾಪದಲ್ಲಿ ಪಡ್ತಾರೆ. ಆದರೆ ಯಾರು ದಿನದಿನಲೂ ಪ್ರತಿದಿನವೂ ಪ್ರತಿ ಗಳಿಗೆ ನಿಮ್ಮ ಅಂಗಾಂಗಗಳನ್ನು ನೀವು ನೀತಿಯ ಕೃತ್ಯ ಮಾಡುವ ಸಾಧನಗಳಲ್ಲಿ ಅವರಿಗೆ ಸಮರ್ಪಣೆ ಮಾಡಿಕೊಡ್ತಾರೋ ಆಗ ಪವಿತ್ರಾತ್ಮನ ನಿಮಗೆ ನೀತಿವಂತ ನಡೀಲಿಕ್ಕೆ ಸಹಾಯ ಮಾಡ್ತಾರೆ. ಮತ್ತು ನೀವು ನಂಬಿಕೆಯಿಂದ ಪ್ರತಿಯೊಂದರ ವಾಕ್ಯಕ್ಕೆ ವಿಧರಾಗುತ್ತದೆ. ಆಗ ನೀವು ನೀತಿವಂತಿಕೆಯ ಫಲ ಅಂದರೆ ನಿಮ್ಮ ನೀತಿವಂತಿಕೆಯನ್ನು ಅಭಿವೃದ್ಧಿ ಹೊಂದುತ್ತೀರಿ, ನೀವು ಪರಿಸ್ಥಿತಿ ಅಭಿವೃದ್ಧಿ ಹೊಂದುತ್ತೀರಿ. ಆ ನೀತಿವಂತಿಕೆಯ 9 ಫಲಗಳು ತೋರಿ ಬರ್ತವೆ. ಇಂಥ ರೀತಿಯಲ್ಲಿಯೂ ಅಭಿವೃದ್ಧಿ ಆಗಬೇಕೆಂಬುದಾಗಿ ಪ್ರಕಟಣೆ ಕಾಣ್ತಾ. ಯಾರಿಗೆ ಪರಲೋಕ ಬೇಕಾ, ನೀವು ಕಡೆ ತನಕ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ನೀತಿವಂತಿಕೆಯನ್ನು ತಪ್ತರಾಗಬಹುದು. ಪವಿತ್ರ ಅಭಿವೃದ್ಧಿ ದಿನವೂ ಈ ರೀತಿ ಆದರೆ ಮಾತ್ರವೇ ನೀವು ಆ ನಿತ್ಯ ಜೀವವನ್ನು ಹೊಂದುತ್ತೀರಿ ಆ ಪರಲೋಕ ರಾಜ್ಯದ ಒಂದು ಪದಾರ್ಥ ಪಾಲುರಾಗ್ತೀರಿ. ಅದಕ್ಕೆ ಅದೇ ನೀತಿವಂತನು ಇನ್ನೂ ದಿನಾಲೂ ನೀತಿವಂತಿಕೆಯನ್ನು ಅಭಿವೃದ್ಧಿಗೆ ನೀವು ಪ್ರಯತ್ನ ಮಾಡಬೇಕು ಆಗ ದೇವರ ಆತ್ಮನು ನಿಮಗೆ ಸಹಾಯ ಮಾಡ್ತಾನೆ. ಕೃಪೆ ಉಂಟು ಎಂಬುದಾಗಿ ನೀವು ಪಾಪ ಮಾಡಬಾರ್ದು. ಕೃಪೆ ಕೊಟ್ಟುಬಿಟ್ಟಿದೆ, ವಿಧೇಯರಾಗೋದಕ್ಕೆ ಕೃಪೆ ಕೊಟ್ಟಿದ್ದಾರೆ. ಅದೇ ವಿಧೇಯರಾಗೋದಕ್ಕೆ ನೀವು ಒಪ್ಪಿಸಿಕೊಡುವುದರ ಮಾತ್ರವೇ ನೀತಿವಂತರಾಗ್ತದೆ, ನೀತಿಯ ಫಲವು ನಿಮಗೆ ಸಿಗ್ತದೆ. ಆದರೆ ನೀವು ಪಾಪ ಮಾಡುವುದರೆ ನಿಮ್ಮ ಆತ್ಮದಲ್ಲಿ ಮರಣ ಬರ್ತದೆ, ಆತ್ಮ ಸಾಯುತ್ತದೆ. ಅದಕ್ಕೋಸ್ಕರ ನಿಮ್ಮ ಆತ್ಮ ಸತ್ತು ಹೋಗದಾಗೆ ದಿನ ನಿಮ್ಮ ಆತ್ಮ ಜೀವ ಇರಬೇಕಾದ್ರೆ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ನೀತಿವಂತರಾಗಲಿ ನಂಬಿಕೆ ವಿದ್ಯುತ್ತಿಗೆ ದಾಸರಾಗಬೇಕು ಅಂತ ಪುಸ್ತಕಗಳು ಇಲ್ಲಿ ಹೇಳುವನಾಗಿದ್ದಾರೆ ಪ್ರೇರೆ. ಆವಾಗ ಮತ್ತೆ ಎಲ್ಲ ಆಶೀರ್ವಾದಗಳು ನಿಮಗೆ ಸಿಗುತ್ತವೆ ಪ್ರೇರೆ. ನಾವು ನೋಡ್ತೇವೆ 5ನೇ ಸಂಗತಿ ನೋಡ್ತೇವೆ, ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿ ನಡೆಯಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಎಫೆಸಸ್ 1:3-4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ನಿಮಗೆ ಸ್ತೋತ್ರ. ಆತ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳು ನಮ್ಮ ಕ್ರಿಸ್ತನ ಅನುಗ್ರಹಿಸ್ತಾನೆ. ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನೇ ಆರಿಸಿಕೊಂಡನು. ನೋಡಿ, ದೇವರು ಯೇಸು ಕ್ರಿಸ್ತನ ಮುಖಾಂತರ ಧರ್ಮದ 28:1-14 ವಾಕ್ಯದ ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಅಷ್ಟೇ ಪವಿತ್ರತ್ವ ವರಗಳನ್ನು ಅನುಗ್ರಹ ಮಾಡಿ ಇದೆಲ್ಲ ಹೊಂದಿಕೊಳ್ಳಬೇಕಾದ್ರೆ 4ನೇ ವಾಕ್ಯದ ಏನಿರ್ತದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನಲ್ಲಿ ಪರಿಶುದ್ಧರು ದೋಷಿರುವುದು ಆಗಿರಬೇಕು. ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತರ ಆರಿಸಿಕೊಂಡು ಯೇಸು ಕ್ರಿಸ್ತನ ಇವತ್ತು ನಮ್ಮನ್ನು ಜಗತ್ತಿಗೆ ಉತ್ಪತ್ತಿ ಮುಂಚೆ ಯೇಸು ಕ್ರಿಸ್ತ ಆರಿಸಿಕೊಂಡಿದ್ದೇನೆ. ಯಾಕೆಂದರೆ ಯೇಸು ಕ್ರಿಸ್ತ ನಂಬಿಕೆ ಇಡುವುದಕ್ಕೆ ಮಾತ್ರ ಅಲ್ಲ, ನಂಬಿಕೆ ಇಟ್ಟುಕೊಂಡು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷ ಆಗಬೇಕು ಎಂಬುದೇ ದೇವರು ಜಗತ್ತಿಗೆ ಮುಂಚೆ ಆರಿಸಿಕೊಂಡು. ಆಗದೆ ಯೇಸು ಕ್ರಿಸ್ತನ ನಂಬಿಕೆ ಇಡುವ ಮುಖ ನೀತಿವಂತರ ಆಗಿದ್ದೀರಿ, ಅದು 100% ಸತ್ಯವಾದೆ. ಅದು ಆ ನೀತಿವಂತಿಕೆಯಲ್ಲಿ ನೀವು ದಿನೇ ದಿನೇ ಅಭಿವೃದ್ಧಿ ಆಗಬೇಕಮ್ಮ ಆಸಕ್ತಿ ನಿಮ್ಮಲ್ಲಿ ಇರಬೇಕು. ಆಗ ಮಾತ್ರ ನೀವು ದಿನಾಲು ದೇವರ ವಾಕ್ಯವನ್ನು ಓದುತ್ತೀರಿ,
ಪ್ರಾರ್ಥನೆ ಮಾಡ್ತೀರಿ, ವಿದ್ಯರಾಗ್ತೀರಿ ಪ್ರಿಯರೇ, ಉಪವಾಸ ಮಾಡ್ತೀರಿ, ಅದೇ ಥರ ಸಭೆಗೆ ಬರ್ತೀರಿ, ನಿಮ್ಮ ಕಟ್ಟ ಸೇವೆಯನ್ನು ಮಾಡ್ತೀರಿ. ಅದು ನೀವು ಎಷ್ಟು ನಂಬಿದ್ದೀರಿ, ನೀತಿವಂತರಾಗಿದ್ದರೆ ಅಲ್ಲಿ ನೀವು ತೃಪ್ತರಾಗಿದ್ದಾರೆ, ನೀವು ಮತ್ತು ಏನೂ ಮಾಡಬೇಕಾಗಿದೆ. ನೀತಿವಂತರು ಇನ್ನೂ ಯಾಕಂದರೆ ದೇವರ ದೃಷ್ಟಿಯಲ್ಲಿ ನೀವು ಪ್ರತಿದಿನ ಏನಾಗಬೇಕು ಅಂದರೆ ಪರಿಶುದ್ಧರು, ದೋಷಗಳು ಆಗಬೇಕು ಮತ್ತು ನಿಮ್ಮ ಆರಿಸಿಕೊಂಡಿದ್ದಾರೆ. ಮತ್ತು ಅಂಥವರಿಗೆ ದೇವರು ವಾಗ್ದಾನ ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ನಾವು ಅಪ್ಪಸ್ತಲರಲ್ಲಿ ಹೇಳುವವನು ಆಗಿದ್ದಾನೆ. ಪ್ರಿಯರೇ, 6ನೇ ಸಂಘ ನೋಡ್ತೇವೆ, ಕರುಣೆ ಉಳ್ಳವರು ಆಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಶ್ರಮಿಸುವವರಾಗಿಯೂ ಇರಿ. ಪ್ರೇರಣತೆ ನೀತಿವಂತರು ಏನಾಗಬೇಕು? ದಿನಾಲು ನಮ್ಮ ಜೀವಿತದಲ್ಲಿ ಒಬ್ಬರಿಗೊಬ್ಬರಿಗೆ ಉಪಕಾರ ಮಾಡುವವರು, ಕರುಣೆಯುಳ್ಳವರು, ಈ ಗುಣಗಳು ನಮ್ಮಲ್ಲಿ ತೋರಲ್ಪಡಬೇಕು ಪ್ರಿಯರೇ. ಆಗ ಮಾತ್ರ ಏನು ಮಾಡ್ತೀನಿ, ಒಬ್ಬರೊಬ್ಬರಿಗೆ ಉಪಕಾರ ಮಾಡ್ತೀರಿ, ಒಬ್ಬರಿಗೆ ಕಂಡ್ರೆ ನಿಮಗೆ ನೋವು ಮಾಡಿ ಇಮಿಡಿಯೇಟ್ ಅವರಿಗೆ ಕ್ಷಮೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಸರಿಯಾದ ಪ್ರಕಾರ ನಡೆದರೆ ಅವ್ರು ದುಃಖ ಇಟ್ಟುಕೊಳ್ತಾರೆ, ಅವ್ರು ಕ್ಷಮೆ ಕೊಡಲಿಕ್ಕೆ ಆಗೋದಿಲ್ಲ, ಅವ್ರು ಇನ್ನೊಬ್ಬರಿಗೆ ಉಪಕಾರ ಮಾಡಲಾಗದೆ. ನೀವು ಸರಿಯಾದ ಸ್ವಲ್ಪ ನಡೆಯದೆ ನೀವು ನೀತಿಯಾದ ಅಭಿವೃದ್ಧಿ ಹೊಂದಬೇಕು. ಹಾಗೆ ಏನಾಗುತ್ತೆ, ಒಬ್ಬರಿಗೆ ಉಪಕಾರ ಮಾಡುವವರು ಕರುಣೆ ಶ್ರಮಿಸಿ ಈ ಗುಣ ನಿಮ್ಮಲ್ಲಿ ತೋರಲ್ಪಡುತ್ತದೆ. ಇದನ್ನು ಅಭಿವೃದ್ಧಿ ಆಗಬೇಕು ಪ್ರಿಯರೇ. 7ನೇ ಸಂಗತಿ ನೋಡ್ತೇವೆ, ನೀತಿವಂತರ ಜೀವನ ಮಾಡಬೇಕಾದರೆ ದಿನಾಲು ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ಲೂಕನ ಬರೆಸುವ ವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ಅತಿ ಭೋಜನದ ಮಧುರಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂ ನಿವಾಸಿಗಳೆಲ್ಲ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಏಳುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ನೋಡ್ತೇವೆ, ಯೇಸು ಕ್ರಿಸ್ತನೇ ನಿಮ್ಮ ವಿಷಯದಂದರೆ ಯೇಸು ನಂಬಿಕೆಟ್ಟವರು, ನೀರಲ್ಲಿ ಮುಳುಗಿ ತಂದುಕೊಂಡವರು, ನೀತಿವಂತ ನಿನ್ನೆ ಹೊಂದಿದವರು ಪ್ರತಿದಿನ ನಿಮ್ಮ ಆತ್ಮಿಕ ವಿಷಯದಲ್ಲಿ ಎಚ್ಚರವಾಗಿರಬೇಕು. ಯಾಕಂದರೆ ಅತಿ ಭೋಜನ ನೀವು ಅತಿ ಭೋಜನ ಮಾಡುವುದಾದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾರು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಭವಿಷ್ಯ ಅತಿ ಮುಂಜಾನೆ ಎದ್ದುಕೊಂಡು ನೀವು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡುವವರು ರಾತ್ರಿ ಊಟವನ್ನು ಮಿತಿಯಾಗಿ ಊಟ ಮಾಡಲಿಕ್ಕೆ ಅವರು ಅಭ್ಯಾಸ ಮಾಡಿಕೊಳ್ಳುತ್ತೆ. ಯಾಕಂದರೆ ಅವರು ರಾತ್ರಿಯಲ್ಲೂ ಪ್ರೇಯರ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯವಾಗುತ್ತೆ, ಬೆಳಗ್ಗೆ ಎದ್ದುಕೊಂಡು ಅವ್ರು ಪ್ರಾರ್ಥನೆ ಮಾಡಲಂತೆ. ನಿಮ್ಮ ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್. ನೀವು ದಿನ ನೀತಿವಂತರಾದರೆ ಅತಿ ಭೋಜನ ಮಧುರಿನಿಂದಲೂ ಮತ್ತು ಅಮಲಿನಿಂದಲೂ ಯಾರು ನೀತಿವಂತರು ಜೀವಿಸ್ತಾರೋ ಅವ್ರಿಗೆ ಲೋಕದ ಯಾವ ರೀತಿಯ ಅಮಲು ಅಂದರೆ ಕೆಲವರು ಅಮಲು ಪದಾರ್ಥ ಸೇವನೆ ಮಾಡುವುದು, ಅಥವಾ ಕೆಲವರು ಪ್ರಾರ್ಥನೆಗಿಂತಲೂ ವಾಕ್ಯದ ಮೊಬೈಲ್ನ ಅಮಲಿಗೆ ಅವ್ರು ಸಿಕ್ಕಿಕೊಳ್ಳುತ್ತಾರೆ. ಕೆಲವರು ನಾನಾ ರೀತಿಯ ದುಷ್ಟಸಾರಿ ಈ ರೀತಿಯ ಅಮಲಿನಲ್ಲಿ ನಿಮ್ಮ ಮನಸ್ಸು ತುಂಬಿರುತ್ತದೆ, ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾರು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ಅವರು ಪರಲೋಕಕ್ಕೆ ಹೋಗುವುದಿಲ್ಲ ಎಂಬುದು ಅತಿ ಸ್ಪಷ್ಟ. ನೀವು ಪರಲೋಕ ಹೋಗಬೇಕಾದರೆ ನಿಮ್ಮ ನೀತಿ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಜೀವಿತ ಅತಿ ಇಂಪಾರ್ಟೆಂಟ್. ಮತ್ತು ಪ್ರಾರ್ಥನೆ ಎಚ್ಚರವಾಗಬೇಕಾದ್ರೆ ಈ ಒಂದು ಅತಿ ಭೋಜನದ ಮದದಿಂದಲೂ ನೀವು ಎಚ್ಚರವಾಗಬೇಕು. ಮತ್ತು ಯಾವ ರೀತಿಯ ಒಂದು ದುಷ್ಟ ಚಟಕ್ಕೆ ಅಮಲಿನಲ್ಲಿ ಸಿಕ್ಕಿಕೊಳ್ಳದಂತೆ ಜಾಗರೂಕರಾಗಬೇಕು. ಮತ್ತು ಪ್ರಪಂಚದ ಚಿಂತೆ ನೀವು ಸಾಲಕ್ಕೆ ಬಿದ್ದು ಅನೇಕರು ಸಾಲಕ್ಕೆ ಕೈ ಹಾಕಿ ನಿಮಿತ್ತವಾಗಿ ಅನೇಕರು ಚಿಂತೆಯಲ್ಲಿ ಬರತಕ್ಕ ನೀವು ಆದಷ್ಟು ನೀವು ಸಾಲವನ್ನು ಮಾಡದಂತೆ ಸಾಲ ರಹಿತ ಜೀವನ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು. ಸಾಲದಲ್ಲಿದ್ದವರು ಬೇಗ ನಿಮ್ಮ ಸಾಲವನ್ನು ತೀರಿಸಿ ಇನ್ನು ಮುಂದೆ ಸಾಲವನ್ನು ಮಾಡದಾಗಿ ಜೀವನ ಮಾಡಿದರೆ ನೀವು ಸಾಲವನ್ನು ಮಾಡುವುದಾರೆ ನಿಮಗೆ ನಿಮ್ಮ ಮನಸ್ಸು ಚಿಂತೆಯಲ್ಲಿ ತಿಳಿಪಡುತ್ತೆ. ಅದಕ್ಕೆ ಈ ಚಿಂತೆಯಿಂದ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿ ಆಗ್ತದೆ. ಈ 3 ಒಂದು ಅತಿ ಭೋಜನ ಮತ್ತು ಅಮಲು ಮತ್ತು ಚಿಂತೆ, ಈ 3 ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ತುಂಬಲ್ಪಡುವುದಾದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಅದು ಅಡ್ಡಿ ಮಾಡುವುದಾದರೆ ನೀವು ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನೇ ನಿಮ್ಮ ವಿಷಯದಂದರೆ ನೀವು ನಂಬಿದ್ದೀರಿ, ನೀಲಿ ಮುಳಿ ಕೊಂಡಿದ್ದೀರಿ, ನೀತಿವಂತರ ಆಗಿದ್ದೀರಿ. ಆದರೆ ನಿಮ್ಮ ನೀತಿವಂತರಿಗೆ ಅಭಿವೃದ್ಧಿ ಆಗಬೇಕಾದ್ರೆ ಏನಾಗಬೇಕು, ನಿಮ್ಮ ಪ್ರಾರ್ಥನೆ ಜೀವಿತ ಪ್ರಾರ್ಥನೆ ಮಾಡಬೇಕಾದ್ರೆ ಅತಿ ಭೋಜನದಲ್ಲಿ ನೀವು ನಿಮ್ಮ ಒಂದು ಶಿಸ್ತು ಮಾಡಬೇಕು ಭೋಜನದಲ್ಲಿ. ಮತ್ತು ಆಮೇಲೆ ಅಂದರೆ ದೇವರಿಗಿಂತಲೂ ಬೇರೆ ಯಾವ ಸಂಗತಿಗೂ ನೀವು ಯಾವ ದುಷ್ಟ ಚಟಕ್ಕೆ ನೀವು ಅಂಟಿಕೊಳ್ಳಬಾರದು ಮತ್ತು ಚಿಂತೆಗೆ ಒಳಪಡದೆ ಈ 3 ಸಂಗತಿ ನೀವು ಎಚ್ಚರ ಇರುತ್ತಾರೆ. ಆವಾಗ ಏನಾಗುತ್ತೆ ನಿಮಗೆ ಎಲ್ಲ ಸಮಯದಲ್ಲಿಯೂ ಪ್ರಾರ್ಥನೆ ಮಾಡಿಕೊಂಡು ವಿಜ್ಞಾಪನೆ ಮಾಡಿಕೊಂಡು ಹೇಗೆ ಬುದ್ಧಿವಂತ ಕನ್ನಿಕೆಯರು ಅಲ್ಲಿ ಏನಂದ್ರೆ ಅವರ ದೀಪದ ಎಣ್ಣೆ ಇತ್ತು. 5 ಮುದ್ದೆ ಇಲ್ಲದ ಏನಂತಾರೆ ದೀಪದ ಎಣ್ಣೆ. ಆ ರೀತಿ ಯಾರು ಪ್ರಾರ್ಥನೆ ಮಾಡೋದಿಲ್ಲ ಅವರ ದೀಪದ ಎಣ್ಣೆ ಇಲ್ಲ. ಎಣ್ಣೆ ಇಲ್ಲದ
ಕನ್ಯೆಯರು ಅವರು ಕೈ ಬಿಡಲ್ಪಟ್ಟರು. ಅದು ಎನ್ನಿದ್ದ ಕನ್ಯೆಯರು ಆದರೆ ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಪ್ರಾರ್ಥನೆಗೆ ಅತಿ ಪ್ರಾಮುಖ್ಯ ಕೊಟ್ಟಿದ್ದಾನೆ. ಪ್ರಾರ್ಥನೆ ಮಾಡುವುದಾದರೆ, ದೇವರ ವಾಕ್ಯಗಳನ್ನು ವಿಧೇಯರಾಗುವುದಾದರೆ ನಿಮ್ಮ ಜೀವಿತ ನೀತಿವಂತಿಗಳು ಅಭಿವೃದ್ಧಿ, ನೀವು ಪರಿಶುದ್ಧರಾಗುತ್ತೆ, ಆ ನಿರೀಕ್ಷೆ ಇರುತ್ತೆ. ಹೌದು, ಈ ಪ್ರತಿದಿನ ನೀವು ಯೇಸು ಕ್ರಿಸ್ತನ ಆ ಬರೋಣಕ್ಕೆ, ಆ ಪರಲೋಕ ಹೋಗಲಿಕ್ಕೆ ನೀವು ಪ್ರತಿದಿನ ನೀವು ರೆಡಿ ಇರುವವರು ಆಗಬೇಕು ಪ್ರಿಯರೇ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಒಂದು ವೇಳೆ ನೀವು ಈ ಅತಿ ಭೋಜನ ಮಧ್ಯದಿಂದಲೂ ಆಮಲಿನಿಂದಲೂ ಪ್ರಪಂಚದ ನಿಮ್ಮ ಹೃದಯ ಅಂದರೆ ನಿಮ್ಮ ಮನಸ್ಸು ಭಾರವಾಗಿದೆ, ಆ ದಿವಸ ಅಂದರೆ ಆ ರ್ಯಾಪ್ಚರ್ ಅಥವಾ ನಿಮ್ಮ ಮರಣ ಯಾಗ ಬರ್ತದೆ, ನಿಮಗೆ ಒಂದು ಮರಣ ಆಗಬಹುದು ಅಥವಾ ರ್ಯಾಪ್ಚರ್ ಯಾವಾಗ ಬರ್ಬೋದು, ಅದು ಊರಿನ ಪಕ್ಕನೆ ಬಂದಿತ್ತು. ಆ ದಿವಸ ಭೂಮಿ ಎಲ್ಲರ ಮೇಲೆ ಬರ್ತದೆ. ಆದರೆ ಬರೋದಕ್ಕೆ ಅವೆಲ್ಲ ತಪ್ಪಿಸ್ಕೊಳ್ಳಬೇಕಾದ್ರೆ, ಮನಸ್ಸು ನಿಂತುಕೊಳ್ಳಬೇಕಾದ್ರೆ ಏನು ಆಗಬೇಕು ಎಲ್ಲ ಸಮಯದಲ್ಲಿ ನೀವು ಪ್ರಾರ್ಥನೆ ವಿಚಾರ ಮಾಡುವುದರೆ ಮಾತ್ರವೇ ನಿಮ್ಮ ಆತ್ಮದಲ್ಲಿ ದೇವರ ಆತ್ಮವನ್ನು ತುಂಬಲ್ಪಡುತ್ತಾನೆ. ನಿಮ್ಮ ದೀಪದ ಎಣ್ಣೆ ಇರ್ತದೆ ಮತ್ತು ನೀತಿವಂತ ಪರಿಸ್ಥಿತಿ ಜೀವಿಸ್ತದೆ. ಅಂಥವರು ಮಾತ್ರ 5 ಮಂದಿ ಬುದ್ಧಿವಂತ ಕನ್ನಿಕೋಪದೆ ಅವರ ಪರಲೋಕಕ್ಕೆ ಮೊದಲಿಂಗನ ಒಟ್ಟಿಗೆ ಹೋಗ್ತಾರೆ. ಬುದ್ಧಿ ಇಲ್ಲದವರು ಕೈ ಬಿಡ. ಅದಕ್ಕೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಆಗಿದೆ. ಮತ್ತು ಆ ಪ್ರಾರ್ಥನೆಗೋಸ್ಕರ ಈ 3 ಸತ್ತುಗಳಿಂದ ನಿಮ್ಮನ್ನು ಕಾಪಾಡಿಕೊಂಡರೆ ಮಾತ್ರವೇ ನೀವು ಎಲ್ಲ ಸಮಯದಲ್ಲಿ ಬುದ್ಧಿವಂತ ಕನ್ನಿಕೋಪದಲ್ಲಿ ನಿಮ್ಮ ದಿವ್ಯ ಎಣ್ಣೆ ಇದ್ದರೆ ಮಾತ್ರವೇ ಆ ಪರಲೋಕಕ್ಕೆ ನಾವು ಹೋಗುತ್ತೀರಿ ಆಗುತ್ತೆ. ಅದಕ್ಕೋಸ್ಕರ ನೀವು ಇನ್ನೂ ನೀತಿವಂತರಾಗಿ ಜೀವನ ಮಾಡಬೇಕಾ? ಪ್ರಾರ್ಥನೆ ಅತಿ ಅಗತ್ಯ. ಮತ್ತು ದೇವರ ವಾಕ್ಯ ಓದುವುದು, ದೇವರ ವಾಕ್ಯ ವಿಧೇಯತೆ ಮತ್ತು ಅದು ಸಭೆಯಾಗಿ ಸೇರಿಬಿಡುವುದು ಅತಿ ಅಗತ್ಯವಾಗಿದೆ. ಈಗ ನಾವು 8ನೇ ಸಂಘ ನೋಡ್ತೀವಿ, ಸ್ವಸ್ಥ ಬೋಧನೆ ಕೈಕೊಂಡು ನಡೆಯುವವರು ಆಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಅದನ್ನು ಕಲಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಅಪೊಸ್ತಲನು ಹೇಳ್ತಾನೆ, ನೀವು ಪ್ರತಿ ಆದಿತ್ಯವಾರ ಸಭೆಯಾಗಿ ಸೇರಿ ಬರಬೇಕು. ಸಭೆಯಲ್ಲಿ ದೇವರ ಆತ್ಮನು ದೇವರ ಸೇವಕರ ಮುಖಾಂತರ, ಸಂದೇಶದ ಮುಖಾಂತರ, ಈ ಟಿ ವಿ ಮಧ್ಯೆ ಮಾತನಾಡ್ತೇನೆ. ಏನು ದೇವು ಈ ಸಂದೇಶ ಕೇಳ್ತೀವಿ ಟಿ ವಿ ಮಧ್ಯದ ಮುಖಾಂತರ, ಸಭೆಯಲ್ಲಿ ಆ ವಾಕ್ಯ ಬರೀ ಕೇಳುವವರು ಮಾತ್ರವಲ್ಲ, ಕೇಳಿ ಅದಕ್ಕೆ ವಿಧೇಯರಾದರೆ ಅಪೊಸ್ತಲನು ದೇವರ ಆತ್ಮನು ದೇವರ ಸೇವಕರ ಮುಖಾಂತರ ಮಾತನಾಡುವ ಆ ಪವಿತ್ರ ಮಾತ್ರ ಪ್ರತಿಯೊಂದು ಸಂದೇಶದಲ್ಲಿ ಆ ಪವಿತ್ರದ ಅಭಿಷೇಕ ಉಂಟು. ನೀವು ಅದು ವಿದ್ಯೆ ನಡೆಯುವಾಗ ಅದು ಏನು ಮಾಡ್ತದೆ, ನಿಮ್ಮ ಆತ್ಮದಲ್ಲಿರುವ ಕಲ್ಮಸವನ್ನು ತೆಗೆದು ನಿಮಗೆ ಶುದ್ಧವಾದ ಕನ್ನಿಕೋಪದಲ್ಲಿ ಯೇಸು ಕ್ರಿಸ್ತನ ಬರೋಣ ಸಿದ್ಧ ಮಾಡುತ್ತದೆ. ಹಾಗಾದರೆ ನೆನಪಿರಲಿ, ನೀವು ಯೇಸು ನಂಬಿಕೆ ನೀತಿವಂತರಾಗಿದ್ದರೆ 100% ಸತ್ಯವಾಗಿದೆ. ಆದರೆ ಆ ನೀತಿವಂತಿಕೆಯಲ್ಲಿ ನೀವು ಇನ್ನೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ದಿನಾಲು ನೀವು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು. ನಿಮ್ಮ ಅಂಗ ದೇವರಿಗೆ ನೀತಿ ಕೆಲಸ ಮಾಡಿ ಸಮರ್ಪಣೆ ಮಾಡಬೇಕು. ಯಾವ ದೇವರ ವಾಕ್ಯ ವಿಧೇಯರಾಗ್ತಿರೋ ಆ ವಾಕ್ಯ ನಿಮ್ಮಲ್ಲೆಲ್ಲ ಕಲ್ಮಶ ತೆಗೆದು ಶುದ್ಧ ಕನ್ನಿಕೋಪವನ್ನು ಮಾಡುತ್ತದೆ ಎಂಬುದಾಗಲೇ ಅಪೊಸ್ತಲ ಪೌಲನು ಹೇಳ್ತಾನೆ. ಅದೇ ನೋಡುತ್ತೆ 2 ತಿಮೋಥಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ, ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪರವಿನನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗೋನು. ಅಂದರೆ ದೇವರ ಸೇವಕರು ಪವಿತ್ರಾತ್ಮ ಪ್ರೇರಣೆ ಕೊಡುವ ಪ್ರತಿಯೊಂದು ಸಂದೇಶ ಪ್ರೇರೆ ಅದು ನಿಮಗೆ ಆ ಸ್ವಸ್ಥ ಬೋಧನೆ ಪರೀಕ್ಷೆ ಮಾಡಿದ್ರೆ ಯಾವ ದೇವರ ಸೇವಕರು ಬೋಧನೆ ಮಾಡುತ್ತಾರೋ ಆ ಬೋಧನೆ ಪಾಪದಲ್ಲಿ ಜೀವಿಸುವ ಅದು ಖಂಡಿಸುತ್ತದೆ. ಪಾಪದ ಜೀವಿಸಿಗೆ ಅದು ಸ್ವಸ್ಥ ಬೋಧನೆ ಆಗಿದೆ. ಅನೇಕ ಸುಳ್ಳು ಬೋಧನೆಗಳು ಬಂದಿದ್ದೇವೆ. ಸುಳ್ಳು ಬೋಧನೆ ಅದಕ್ಕೆ ನೀವು ಸುಳ್ಳು ಬೋಧನೆ ಸ್ವಸ್ಥ ಬೋಧನೆ ಅದು ಪಾಪವನ್ನು ಖಂಡಿಸ್ತದೆ. ಪಾಪದ ಜೀವಿಸುವವರಿಗೆ ಅದು ಎಚ್ಚರಿ. ಈ ಸ್ವಸ್ಥ ಬೋಧನೆ ಯಾರು ಕೈಕೊಂಡು ನಡೆಯುತ್ತೀರೋ ಆ ಬೋಧನೆ ನಿಮ್ಮೆಲ್ಲ ಕಲ್ಮಸವನ್ನು, ನಿಮ್ಮೆಲ್ಲ ಪಾಪಕ್ಕೆ ಪಶ್ಚಾತ್ತಾಪ ಕೊಟ್ಟುಕೊಂಡು ಇನ್ನೂ ನೀತಿವಂತ ಜೀವನ ನಿಮಗೆ ಸಾಧ್ಯ ಮಾಡುತ್ತದೆ. ಮತ್ತು ಈ ರೀತಿ ನೀವು ನೀತಿವಂತೆ ಅಭಿವೃದ್ಧಿ ಆಗಬೇಕು ಎಂಬುದೇ ದೇವರ ಚಿತ್ತವಾಗಿದೆ ಪ್ರೇರೆ. ನಾವು 9ನೇ ಸಂಘ ನೋಡ್ತೀವಿ, ದುರ್ಮಾರ್ಗತನವನ್ನು ಹಾಗೆ ಮಾಡುವವರು ಆಗಬೇಕು. 2ನೇ ತಿಮೋಥಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಆದರೂ ದೇವರ ಸ್ಥಿರವಾದ ಅಸ್ಥಿಯವರು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದನಂತಲೂ ಕರ್ತನ ನಾಮನೆ ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ಅತಿಸ್ಪಟ್ಟೆ ಯಾರ್ಯಾರು ಯೇಸು ಕ್ರಿಸ್ತನ ಕರ್ತನ ಒಡೆಯನ್ನು ಅಂಗೀಕಾರ ಮಾಡಿಕೊಂಡು ಬಾಯಿಂದ ಪ್ರತಿಜ್ಞೆ ಮಾಡ್ತಾರೋ ಅಂಥವರು ದುರ್ಮಾರ್ಗತನ ಬಿಟ್ಟು ಬಿಡಬೇಕೆಂದು ಪರಲೋಕದ ಆಸ್ತಿ ಲಿಪಿ ಉಂಟು ತಪ್ಪಿಸ್ಬೋದು. ಹಾಗಾದರೆ ಇವತ್ತು ನೀವು ಪರಲೋಕಕ್ಕೆ ಹೋಗಬೇಕಾದರೆ ಯೇಸು ನಂಬಿಕೆ ಇಡಲೇಬೇಕು, ದೀಕ್ಷೆ ತೆಗೆದುಕೊಳ್ಳಬೇಕು,
ಸಭೆಯಾಗಿ ನಂಬಿಕಸ್ಥರಿರಬೇಕು, ನೀತಿವಂತ. ಆದರೆ ಆ ನೀತಿವಂತಿಗಳಲ್ಲಿ ಬೆಲೆ ಆಗಬೇಕಾದ್ರೆ ನಿಮ್ಮ ದುರ್ಮಾರ್ಗತನವನ್ನು ದಿನಾಲೂ ಬಿಟ್ಟು ಬಿಡಬೇಕು. ಯಾಕಂದರೆ ಪರಲೋಕದ ಆಸ್ತಿವಾದದಲ್ಲಿ ಈ ಲಿಪಿ ಉಂಟು. ಅಪೊಸ್ತಲ ಪೌಲನು ಹೇಳ್ತಾನೆ, ತನ್ನವರು ಯಾರೇ ಎಂಬುದು ಕರ್ತರು ಕರ್ತನ ಅಂದರೆ ಯಾರ್ಯಾರು ಯೇಸು ತನ್ನ ಕರ್ತನನ್ನು ಒಡೆಯುವಂಗೆ ಬಾಯಿಂದ ಪ್ರತಿಜ್ಞೆ ಮಾಡಿದ್ರು ಅವರು ಎಲ್ಲರೂ ದುರ್ಮಾರ್ಗವನ್ನು ಬಿಟ್ಟು ಬಿಡಬೇಕಾದ್ರೆ ನಿಮ್ಮ ದುರ್ಮಾರ್ಗತನ ಬಿಟ್ಟು ಬಿಡಬೇಕು. ಆಗ ನೀವು ಪರಿಶುದ್ಧರು ಆಗ್ತೀರಿ, ನೀತಿವಂತರು ಆಗ್ತೀವಿ ಪ್ರೇರೆ. 10ನೇ ಸಂಗತಿ ನಾವು ನೋಡ್ತೇವೆ ಪ್ರೇರೆ, ಪೂರ್ವ ಸ್ವಭಾವಗಳನ್ನು ದಿನಾಲು ತೆಗೆದು ಹಾಕುವವರು ಆಗಬೇಕು. ಎಫೆಸ ದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಯನ್ನು ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸವಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಯದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅಪ್ಪ ಅತಿ ಸ್ಪೆಷಲ್ ತಂದ್ರೆ ಯೇಸು ಕ್ರಿಸ್ತನಿರುವ ಸತ್ಯದೇವತೆಂದರೆ ಏನು? ಬರೀ ಯೇಸು ಕ್ರಿಸ್ತನ ನಂಬುವುದು ಮಾತ್ರ ಅಲ್ಲ, ದಿನಾಲೂ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು ಮತ್ತು ನೂತನ ಪಡೆ ಆಗದೆ ನೀವು ನಿಮ್ಮ ನೀತಿವಂತಿಗೆ ಅಭಿವೃದ್ಧಿ ಆಗಬೇಕಾದ್ರೆ ದಿನಾಲು ನಿಮ್ಮ ಸತ್ಯ ವೇದವನ್ನು, ನಿಮ್ಮ ಬೈಬಲ್ ದಿನಾಲು ಬೆಳಿಗ್ಗೆ ಮತ್ತು ರಾತ್ರಿ ಓದುವಂಥ ಅಭ್ಯಾಸ ಮಾಡಬೇಕು. ಇದೆಷ್ಟು ವಾಕ್ಯ ಓದಿತ್ತರೋ ಓದಿದ ಹಾಗೆ ಪ್ರೇರೆ ಆ ವಾಕ್ಯ ಓದುವಾಗ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ಈ ವಾಕ್ಯ ಅದಕ್ಕೆ ನೀವು ಹಳೆ ಒಡಂಬಡಿಕೆ ಓದಬೇಕು. ಹಾಗೆ ಹೊಸ ಒಡಂಬಡಿಕೆ ದಿನಾಲು ಓದುವರವೇ. ಈ ಹೊಸ ಒಡಂಬಡಿಕೆ ಓದುವಾಗ, ಈ ಪತ್ರಿಕೆಗಳು ಓದುವಾಗ, ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕರಣದ ಓದುವಾಗ, ಪ್ರತಿದಿನ ಓದುವಾಗ ಅದು ನಿಮ್ಮ ಪೂರ್ವ ಸ್ವಭಾವವನ್ನು ತೋರಿಸ್ಕೊಡುವಾಗ ಆ ಪೂರ್ವ ಸ್ವಭಾವವನ್ನು, ಆ ಪಾಪ ಸ್ವಭಾವವನ್ನು ತೆಗೆದು ಹಾಕಬೇಕು. ಮತ್ತು ಏನು ವಾಕ್ಯ ಓದುತ್ತಿರೋ ಬರೀ ಓದುವರಲ್ಲ ಪ್ರೇರೆ, ಅದನ್ನು ಕೈಕೊಂಡು ನಡೆಯುವುದರೆ ನೂತನ ಸ್ವಭಾವದಲ್ಲಿ ಕೊಡ್ತೀವಿ. ಆವಾಗ ನೀವು ನೀತಿವಂತರಾಗಿ ಪರಿಶುದ್ಧರಾಗಿ ದೇವರ ಹೋಲಿಕೆ ಮೇರೆಗೆ ನೀವು ನಿರ್ಮಿಸಲ್ಪಡ್ತೀರಿ ಅಪೊಸ್ತಲ ಪೌಲನು ಹೇಳ್ತಾನೆ. ಆದರೆ ನೀವು ಬರೀ ದೇವರ ವಾಕ್ಯ ಓದುವುದಿಲ್ಲವಾದರೆ ನಿಮ್ಮಲ್ಲಿ ಪೂರ್ವ ಸ್ವಭಾವ ಹಾಗೇನೇ ಇರುತ್ತೆ. ಅದಕ್ಕೆ ಪ್ರಕಟಣೆ ನೀತಿವಂತನು ಇನ್ನೂ ನೀತಿವಾಗ ನೀವು ಯೇಸು ನಂಬಿಕೆಟ್ಟು ನೀತಿವಂತರಾಗಿದ್ದೀರಿ. ಆ ನೀತಿವಂತಿಗೆ ಅಭಿವೃದ್ಧಿ ಆಗಬೇಕಾದ್ರೆ ಸತ್ಯವೇದ ಅಂದರೆ ದೇವರ ವಾಕ್ಯ ಪ್ರತಿದಿನವನ್ನು ಓದುವಂಥ ಅಭ್ಯಾಸ ಮಾಡಿಕೊಳ್ಳಿ. ಬೆಳಿಗ್ಗೆ ಓದಬೇಕು, ಸಾಧ್ಯವಿದ್ದರೆ ಮಧ್ಯಾಹ್ನ ಓದಿರಿ, ರಾತ್ರಿ ಎಷ್ಟು ವಾಕ್ಯ ಓದುತ್ತಿರು. ಬರೀ ಓದುವುದಲ್ಲ, ಓದುವಾಗ ಗಮನವಿಟ್ಟು ಓದಿರಿ. ಓದುವಾಗ ದೇವರ ಆಜ್ಞೆಗಳನ್ನು ಗಮನಿಸಿರಿ, ಆ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ಆಗ ನೀವು ನೂತನ ಸ್ವಭಾವ ಧರಿಸ್ತೀರಿ ಮತ್ತು ಆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಲಿ. ಒಂದು ದೇವರ ವಾಕ್ಯ ಓದುವುದಿಲ್ಲ ಅದೇ ನಿಮ್ಮ ಪೂರ್ವ ಸ್ವಭಾವ ಹಾಗೆ ಉಳಿತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತದೆ, ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು. ಅದು ಮೋಸ ಉದ್ದ ಕೆಟ್ಟು ಹೋಗುವುದು ಅಂತ ನೂತನ ಸ್ವಭಾವ ಧರಿಸಿಕೊಳ್ಳಬೇಕಾದ್ರೆ ನೀವು ದೇವರ ಓದಬೇಕು. ಆಗ ದಿನಾಲು ನೂತನ ವ್ಯಕ್ತಿಯಾಗಿ ನೀತಿವಂತಕರಾಗಿ ಪರಿಸ್ಥಿತಿ ನಮಗೆ ಸಾಧ್ಯ ನಿಮಗೆ ಆಗುತ್ತದೆ ಪ್ರಿಯರೇ. ಹಾಗಾದರೆ ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಉತ್ತೇಜನ ಮಾಡುವುದರಿಂದ ನಿಮ್ಮ ಅಭಿಪ್ರಾಯದಲ್ಲಿ ಈ ರೀತಿ ದಿನಾಲು ನೀತಿವಂತರಾಗಿ ಜೀವನ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕೆಂಬುದಾಗಿ ಪ್ರಕಟಣೆ. ಅಂಥವರು ಮಾತ್ರ ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳಾಗ್ತಾರೆ, ಆ ಪರಲೋಕ ಹೋಗ್ತಾರೆ. ಅದಕ್ಕೋಸ್ಕರ ಒಂದು ವೇಳೆ ಈ 10 ಸಂಗತಿಗಳನ್ನು ಮಾಡದಿದ್ದರೆ ದೇವರು ಯೇಸು ಕಡೆ ಯಾರು ನಂಬಿಕೆ ಇಟ್ಟಿದ್ದರು, ಯಾರು ನೀರಿನಲ್ಲಿ ಮುಳುಗಿಕೊಂಡಿದ್ದರು, ಅವರನ್ನು ದೇವರು ತನ್ನ ಕೃಪೆಯಿಂದ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಾನೆ ಯಾಕಂದರೆ ಪರಿಶುದ್ಧಿ ಯಾರು ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನೀವು ಶಿಕ್ಷೆ ಅನುಭವ ಮಾಡಬೇಕಾದ್ರೆ ನಾವು ನೋಡ್ತೇವೆ ರೋಮ 2 ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಾಕ್ಯ ತನಕ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳು ನಾವು ಸನ್ಮಾನಿಸಿದ್ದೇವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವವನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನ ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಅದು ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿಯ ಪಾಲನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತದೆ. ಒಂದು ವೇಳೆ ಈ 10 ಸಂಗತಿಗಳು ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡದಿದ್ದರೆ ದೇವರು ನಿಮ್ಮನ್ನು ಯೇಸು ರಕ್ತವನ್ನು ಕಾಯ್ದುಕೊಂಡಿದ್ದಾನೆ, ಯೇಸು ನಂಬಿಕೆ ನಿಮ್ಮನ್ನು ನೀತಿ ಒಂದು ನಿರ್ಣಯ ಮಾಡಿ. ಅದಕ್ಕೆ ದೇವರು ನಿಮ್ಮನ್ನು ಆ ಶಿಕ್ಷೆಗೆ ಒಳಪಡಿಸ್ತಾನೆ. ಆ ಶಿಕ್ಷೆಯನ್ನು ಅನುಭವ ಮಾಡಬೇಕು. ಆ ಶಿಕ್ಷೆ ದೇವರನ್ನು ಪರಿಪೂರ್ಣ ಪರಿಶುದ್ಧತೆ ಮಾಡಿ ಆನಂದ ಪರಲೋಕ ತೆಗೆದುಕೊಂಡು ಹೋಗ್ತಾನೆ. ಅದು ನಿಮಗೆ ಆ ಶಿಕ್ಷೆ ಬೇಡ, ಕಷ್ಟ ಬೇಡ,
ಸಂಕಟ ಬೇಡ. ಹಾಗಾದರೆ ನೀವು ಈ 10 ಸಂಗತಿಯನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಅಂಥ ರೀತಿಯ ಶಿಕ್ಷೆಗೆ ಒಳಪಡೋದೆ ಸ್ವಲ್ಪ ಶಿಕ್ಷೆಯಲ್ಲಿ ಪರಿಶುದ್ಧರಾಗ್ತೀರಿ ಮತ್ತು ನೀತಿವಂತರಾಗಿಕೊಂಡು ಆತನ ಬರಲಿ ಪಾಲ್ಗೊಳ್ಳೋಕೆ ಸಾಧ್ಯವಾಗ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವನ ಉತ್ತೇಜನವಾಗುವುದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದರ್ಭದ ಮುಖಾಂತರ ನೀನು ಮಾತನಾಡಿದಿ ಇನ್ನೂ ನೀತಿವಂತರಾಗಿ ಹೇಗೆ ಜೀವಿಸಬೇಕೆಂಬುದಾಗಿ ಈ ಮಾತಾಡಿದ ಪ್ರತಿಯೊಂದು ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರು ನಿನ್ನ ವಾಕ್ಯದ ಪ್ರಕಾರ ನೀತಿವಂತರ ಜೀವಿತ ಕೃಪೆಯನ್ನು ದಯಪಾಲಿಸು. ಇನ್ನೂ ಅವರು ಪರಿಸರ ಜೀವಿಸಿಕೊಂಡು ನಿನ್ನ ಬರೋಣಕ್ಕೆ ಪ್ರತಿಯೊಬ್ಬರು 5 ಮಂದಿ ಬುದ್ಧಿವಂತೆ ಕನ್ನಿಕೋಪದಲ್ಲಿ ಎಚ್ಚರವಾಗಿ ನಿನ್ನ ಕೃಪೆಯನ್ನು ದಯಪಾಲಿಸಿ ನಾನು ಬೇಡಿಕೊಳ್ತೇನೆ. ಮತ್ತು ಪ್ರತಿಯೊಬ್ಬರ ನಿನ್ನ ಆಶೀರ್ವಾದವನ್ನು ಬೇಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ತ್ಯಾಜ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲ ಈ ಸಂದೇಶ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.